ನಿನ್ನಷ್ಟಕ್ಕೆ ನೀನೇ ಗೀಟ್ ಹಾಕೊಂಡು ಗೆದ್ದೆ ಗೆದ್ದೆ ಅಂತ ನಿಗರಾಡಿದ್ರೆ ರಂಗ ನಂಬಲ್ಲ. ಅಯ್ಯನೇನ್ ಸೈಡಿಗೆ ಹೋಗು, ಸೈಡಿಗೆ ಹೋಗು, ಸೈಡಿಗೆ ಹೋಗು, ರಂಗ ಬರ್ತಾವನ್ನೇ. ಹೇ ಸೈಡಿಗೆ ಹೋಗು, ಸೈಡಿಗೆ ಹೋಗು, ಅಣ್ಣ ಬರ್ತಾವನ್ನೇ. ರಂಗ ಕೈಯಲ್ಲಿದ್ರೆ ಮಾತ್ರ ರಂಗ, ಹೊರಗೆ ಹೋದ್ರೆ ನಮ್ಮನ್ ಮಾಡ್ತಾನೆ ಮಂಗ. ಸುಂಟ್ರಗಾಳಿ ಅಂದ್ರೆ ಸುಂಟ್ರಗಾಳಿ ಇದ್ದಂಗೆ ಇರ್ಬೇಕು. ಹಬ್ಬ ಬಿಟ್ರೆ ಸುಂಟ್ರಗಾಳಿ ಇದ್ದಂಗೆ ಇರ್ಬೇಕು. ಸಿಂಹ ಅಂದ್ರೆ ಸಿಂಹ ಹೋದಂಗೆ ಹೋಗ್ಬೇಕು. ಸಿಂಹ ಅಂದ ತಕ್ಷಣ ನಾಯಿ ಹೋದಂಗೆ ಹೋದ್ರೆ ಸಿಂಹ ಆಗಲ್ಲ. ಸುಂಟ್ರಗಾಳಿ ಅಂದ್ರೆ ನಿಧಾನಕ್ಕೆ ಹೋದ್ರೆ ಸುಂಟ್ರಗಾಳಿ ಆಗಲ್ಲ. ಸಾಕು ನಮಗೆ ಅದು ಮನ್ಸಿಗೆ ಏನ್ ಬೇಕು ಅದು ಮುಟ್ಸಿದೆ. ಅದ್ರ ಜೀವನದಾಗ ಯಾವತ್ತೂ ಬಂಪರ್ ಹೊಡೆಯೋದು ಬೇಡ, ಅದು ಚೆನ್ನಾಗಿ ಹಬ್ಬ ಮಾಡಿದ್ರೆ ಸಾಕು ಅಂತ ಹೇಳಿ ಅನ್ಕೊಂಡ್ರು ನಾವು. ಹುಡುಗರೆಲ್ಲೋಣ ಸೈಜ್ ಸಣ್ಣದೈತಿ, ಇದು ಓಡ್ತದ ಪಿ ಓಡ್ತದ ಅಂತ ಹೇಳಿ ಅನ್ನೋರು. ನಮಗೂ ಎಲ್ಲ ಒಂದ್ ಕಡೆ ಪಿ ಓರ್ಬೋದಾ ಓರಲ್ಲ ಅನ್ನೋದು ನಮಗೂ ಒಂದ್ ಕಡೆ ಪ್ರಶ್ನೆ ಆಗೇ ಇತ್ತು. ನಮ್ಮ ಊರಿಗೆ ಹೆಚ್ಚು ಅಭಿಮಾನಿಗಳು ಆ ಕಡೆದಾಗೆ ಕೇಕೆ ಹೊಡೆಯಂಥ ಅಭಿಮಾನಿಗಳು ಇಲ್ಲ. ಹಂಗಂತೇಳಿ ಕೇಕೆ ಹೊಡಿಲಿ ಅಂತ ನಾನು ಹೇಳ್ತಿಲ್ಲ. ಅದು ಹಬ್ಬ ಮಾಡ್ತಕ್ಕಂಥದ್ದು ನಮಗೆ ತೃಪ್ತಿಕರ. ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಈತ ಅಂದರೆ ಒಂದು ಎತ್ತಿರಬೇಕು, ಅವಾಗಲೇ ಆ ಲಕ್ಷಣ ಅಂತ ಅಂದ್ರೆ ಇವತ್ತು ಈ ಹೋರಿ ಹೆಸರು ನಮ್ಮ ಶಿಕಾರಿಪುರಕ್ಕೆ ಲಕ್ಷಣ ಆಗಿದೆ. ಈಗ ನಮ್ಮ ಶಿಕಾರಿಪುರಕ್ಕೆ ಆಗಿದೆ. ಯಾಕೆಂದ್ರೆ ಈಗ ಮೊನ್ನೆ ಹೋಗಿದ್ದ ಹಬ್ಬದ ನೋಡ್ಕೊಂಡು ಬಂದ್ರೆ ಎಲ್ಲರೂ ಪ್ರತಿಯೊಬ್ರು, ನಾನು ಹೆಚ್ಚು ಕಡಿಮೆ ಒಂದು 50-60 ಸ್ಟೇಟಸ್ಗಳಲ್ಲಿ ನೋಡಿದ್ದೀನಿ, ಸ್ಟೋರಿಗಳಲ್ಲಿ ನೋಡಿದ್ದೀನಿ. ನೀವು ಕಟ್ಟದಾಗಿದ್ದಿದ್ದು KVL ರಂಗ ಬೇರೆ, ಶ್ರೀರಂಗ ಬೇರೆ, ಈಗಾಗಿರೋ ಶ್ರೀರಂಗ ಬೇರೆ. ಏಕೆಂದ್ರೆ ನಾನು ತಗೊಂಡಿರೋ ಹೆಚ್ಚು ಕಡಿಮೆ ಒಂದು 40 ಸಂದರ್ಶನದಲ್ಲಿ ಏನಿಲ್ಲ ಅಂದ್ರೆ ಒಂದು 20 ಸಂದರ್ಶನದಲ್ಲಿ ಹೇಳಿದ್ದಾರೆ, ಅಣ್ಣ ಎತ್ತು ಏನ್ ಮಾಡುತ್ತಣ್ಣ ಅದು ಹಬ್ಬ ಟಾಪ್ ಹಬ್ಬ, ಈಗ ಯಾವ್ಯಾವ ಟಾಪ್ ಅಂತಿದಾರೋ ಅದಕ್ಕಿಂತ ಟಾಪ್ ಅಲ್ಲಿದೆ ಅಣ್ಣ ಅದು ಅಂತ ಹೇಳ್ತಿದ್ದಾರೆ. ಅಂದ್ರೆ ಎಲ್ಲರೂ ಪಾಸಿಟಿವ್ ವೇದಲ್ಲಿ ಹೇಳ್ತಿದ್ದಾರೆ ಹೋರಿ ಬಗ್ಗೆ. ಈಗ ನೀವು ಆ ಬೆಳವಣಿಗೆ ನೋಡಿದ್ರೆ ಏನ್ ಹೇಳ್ತೀರಾ ಸರ್? ಇಲ್ಲ, ಎಲ್ಲ ಅಭಿಮಾನಿಗಳಿಗೂ ನಾನು ಈ ಮೂಲಕ ವಂದನೆಯನ್ನು ಹೇಳ್ತೇನೆ. ಯಾಕೆ ಅಂತಂದ್ರೆ ಇವತ್ತು ಹೋರಿ ಹಬ್ಬ ಮಾಡೋದು ಒಂದು ದೃಷ್ಟಿ, ಅದು ಅದಕ್ಕೆ ಸ್ವಯಂ ಪ್ರೇರಿತವಾಗಿ ಬರಬೇಕು. ಈಗ ನಾವು ಇವತ್ತಿನವರೆಗೂ ಅದಕ್ಕೆ ಒಂದೇ ಒಂದು ಹೊಡೆತ ಹೊಡೆದು ಎಲ್ಲೂ ಹಬ್ಬ ಬಿಟ್ಟಿಲ್ಲ, ಒಂದೇ ಒಂದು ಕರೆಂಟ್ ಚಾರ್ಜ್ ಕೊಟ್ಟು ಹಬ್ಬ ಬಿಟ್ಟಿಲ್ಲ, ಆಮೇಲೆ ಒಂದೇ ಕ್ಲಿಪ್ಪು ಸತ ಹಾಕಿಲ್ಲ. ಒಟ್ಟು ಅದಕ್ಕೆ ಯಾವುದೇ ಕಾರಣಕ್ಕೂ ನಾವು ಒಂದೇ ಒಂದು ದಿನನೂ ಹಿಂಸೆ ಕೊಟ್ಟಿಲ್ಲ. ಅದು ಅದಕ್ಕೆ ಗೊತ್ತು, ಅದಕ್ಕೆ ಅದ್ರ ಸ್ಪಿರಿಟೇ ಅಂತದ್ದು. ನೀವು ಎಲ್ಲಿಂದ ಬಿಡ್ರಿ ನಾವು ಹೋಗ್ತೀನಿ ಅನ್ನೋ ಒಂದು ಕಾನ್ಸೆಪ್ಟ್ ಅದರದ್ದು. ಹಾಗಾಗಿ ಅದು ಈ ಮಟ್ಟಕ್ಕೆ ಹೈಲೈಟ್ ಆಗಕ್ಕೆ ಸಾಧ್ಯ. ಇದ್ರ ನಡುವೆ ಇದನ್ನ ನಮ್ಮ ಹುಡುಗರು ಈಗ ಈತ ನಮ್ಮ ಅಣ್ಣನ ಮಗ ಸುಖಿಲ್ ಅಂತೇಳಿ ಮ್ಯಾನೇಜ್ ಮಾಡೋದೆಲ್ಲ ಪೂರ್ತಿ ಅವನೇ. ಅಂದ್ರೆ ಹಬ್ಬದ ಉಸ್ತುವಾರಿ, ಬೇರೆ ಟೈಮ್ ಹತ್ರ ಬರಲ್ಲ ಅವನು. ಇದ್ರು ಅದಕ್ಕೆ ಏನಾದ್ರು ತೊಂದರೆ ಆದಾಗ ಮಾತ್ರ ಇಲ್ಲೇ ಇರ್ತಾನೆ, ಬೇರೆ ಟೈಮ್ನಾಗೆ ಇರಲ್ಲ. ಆದ್ರೆ ಹಬ್ಬ ಎಲ್ಲಿಗಾರ ಹಬ್ಬಕ್ಕೆ ಇಟ್ಕೊಂಡು ಹೋಗ್ತೀವಿ ಅಂದ್ರೆ 2 ದಿನದ ಪ್ರಿಪ್ರೇಷನ್ ಪೂರ್ತಿ ಅವ್ರದ್ದೇ. ಆಮೇಲೆ ಮೂಲವಾಗಿ ಈಗ ಹಬ್ಬ ಹೆಂಗೆ ಹೋಗುತ್ತೆ ಅನ್ನೋಕ್ಕಿಂತ ಹೆಚ್ಚಿಗೆ ಹಬ್ಬ ಬಿಡ್ತಕ್ಕಂಥ ಹುಡುಗರು ಇದ್ದಾರೆ ನಮ್ಮಲ್ಲಿ. ನಮ್ಮ ಕಣಿವೆ ಮನೆಯವರೇ 4 ಜನ ಇದ್ದಾರೆ. ಅವ್ರನ್ನ ಮೂಲವಾಗಿ ನಾವು ಹೇಳಲೇಬೇಕು. ಯಾಕಂತಂದರೆ ಇದಕ್ಕೆ ಇವತ್ತು ಒಂದು ಬ್ಯಾಲೆನ್ಸ್ ಕೊಟ್ಟಿರೋದೇ ಅವರು. ಮೊದಲನೇವರಾಗಿ ಸುನಿಲ್ ಅಂತೇಳಿ, ಇಲ್ಲೇ ನಮ್ಮ ಕಣಿವೆ ಮನೆ ನಿಗೂಢ ಹೋರಿ ಮಾಲೀಕರು ಸುನಿಲ್ ಅಂತೇಳಿ. ಆತ ಹೋರಿ ಬಿಡಬೇಕಾದ್ರೆ ತನ್ನ ಜೀವದ ಹಂಗೆ ತೊರೆದು ಹೋರಿ ಜೊತೆಗೆ ಬಾಂಧವ್ಯ ಬೆಳೆಸ್ಕೊಂಡು ಹಬ್ಬ ಬಿಡ್ತಾರೆ. ಆಮೇಲೆ ಎರಡನೇದಾಗಿ ಅರುಣ್ ಅಂತೇಳಿ, ಆತ ನಿರೀಕ್ಷೆ ಹೋರಿ, ನಮ್ಮ ಕಣಿವೆ ಮನೆ ನಿರೀಕ್ಷೆ ಹೋರಿ ಮಾಲೀಕ. ಆತನೂ ಅಷ್ಟೇ ಇದು ನಂದೇ ಹೋರಿ ಅಂತ ತಿಳ್ಕೊಂಡು ಹಬ್ಬ ಬಿಡ್ತಾನೆ. ಇನ್ನೊಬ್ಬ ಮಾರುತಿ ಅಂತೇಳಿ, ಅವ ಅವ್ರದ್ದು
ಪರಮಾತ್ಮ ಅಂತ ಹೇಳಿ ನಮ್ಮ ಕಣಿವೆ ಮನೆ ಹೋರಿ, ಆತನೂ ಮಾಲೀಕನೇ. ಇನ್ನೊಬ್ಬ ಶಿವಶಂಕರ್ ಅಂತೇಳಿ ಆತನು ನಮ್ಮೂರನೇ, ಇದರ ಅಭಿಮಾನಿ. ಇವರು 4 ಜನ ಅವ್ರದೇ ಟೀಮ್. ಆ ಟೀಮ್ ಬಿಟ್ಟು ಬೇರೆ ಯಾರಿಗೆ ಬಿಡಕ್ಕಾದ್ರೂ ನಮಗೂ ಸ್ವಲ್ಪ ಕಸಿ ಬಿಸಿ ಅನ್ಸುತ್ತೆ, ಏನು ಮಾಡ್ತೇವೆ ಅಂತೇಳಿ. ಬೇರೆಯವರೆಲ್ಲ ಬಿಟ್ಟಿದ್ದಾರೆ, ಅವ್ರಿಗೆ ಸಣ್ಣ ಪುಟ್ಟ ಹೊಡೆತಗಳು ಕೊಟ್ಟಿದೆ, ಅದು ಅವ್ರಿಗೆ ಬ್ಯಾಲೆನ್ಸ್ ಚೆನ್ನಾಗೈತಿ. ಹಾಗಾಗಿ ಅವರು ಹೆಚ್ಚಿನ ಇದರಲ್ಲಿ ಬಿಡ್ತಾ ಇದ್ದಾರೆ. ಅದೊಂದರಿಂದ ಅವರೇ ಇದಕ್ಕೆ ನನ್ನ ಪ್ರೇರಣೆ. ನೆಕ್ಸ್ಟು ಮುಂದೆ ಹಿಡಿತಕ್ಕಂಥವ್ರು ನೀವು ಶಿವು ಅಂತೇಳಿ, ಶಾಂತಿ ಒಂದು ಹುಡುಗ. ಶಾಂತಿ ಒಂದವ್ರು ಭಾಳಷ್ಟು ಜನ ಹುಡುಗರಿದ್ದಾರೆ. ಪಾಪ ಎಲ್ಲರ ಹೆಸರು ಹೇಳೋಕ್ಕಾಗಲ್ಲ, ಅಂದರೆ ನನ್ನ ಹೆಸರು ಹೇಳಿಲ್ಲ ಅಂತ ಅನ್ಕೋಬಾರ್ದು. ಭಾಳ ಜನ ಇದ್ದಾರೆ. ಆಮೇಲೆ ಶಿವನ ಹೆಸರು ಯಾಕೆ ನಾನು ಹೇಳ್ತೇನೆ ಅಂತಂದರೆ, ಇದಕ್ಕೆ ಒಂದು 15 ದಿನ ಹಬ್ಬ 15 ದಿನ ಇದ್ದಂಗೆ ಟ್ರೈನಪ್ಪಿಗೆ ನಮ್ಮ ಸುಖಿಲ್ ಮತ್ತು ಆ ಶಾಂತಿವನ ಶಿವು ಇಬ್ಬರು ಸೇರ್ಕೊಂಡು ಟ್ರೈನಿಂಗ್ ಕೊಡ್ತಾರೆ. ನಮ್ಮ ರಾಮಣ್ಣ ಅಂತೇಳಿ ಡ್ರೈವರ್, ಅವರು ಬುಲೆರೋದಾಗ ಹೋಗ್ತಿದ್ರೆ, ಬುಲೆರೋದಾಗೆ ಇದನ್ನು ಯಾವತ್ತೂ ಕೈಯಲ್ಲಿ ಹಿಡ್ಕೊಂಡು ಹೋಗೋಕ್ಕಾಗಲ್ಲ. ರಂಗ ಕೈಯಲ್ಲಿದ್ರೆ ಮಾತ್ರ ರಂಗ, ಹೊರಗೆ ಹೋದ್ರೆ ನಮ್ಮನ್ನು ಮಾಡ್ತಾನೆ ಮಂಗ ಅವನು, ಅಷ್ಟು ಕಿಲಾಡಿ. ಹಾಗಾಗಿ ಬುಲೆರೋದಲ್ಲೇ ಕಟ್ಕೊಂಡು ನಾವು ಒಂದು ಹಟ್ಟಿ ಹಬ್ಬ ಇನ್ನೊಂದು 15 ದಿನ ಐತಿ ಅಂದಾಗ ಅಷ್ಟೇ ಟ್ರೈನಿಂಗ್ ಕೊಡೋದು. ಮತ್ತೇನು ಭಾಳ ದಿನ ಎಲ್ಲರ ಥರ ನಾವೇನು ಅದಕ್ಕೆ ತಾಲೀಮು ಕೊಡಲ್ಲ, ಅದಕ್ಕೇನು ಎಕ್ಸ್ಟ್ರಾ ಫುಡ್ಡು ಹಾಕಲ್ಲ, ಅದು ಮಾಮೂಲಿ ನ್ಯಾಚುರಲ್ ಆಗಿರುತ್ತೆ. ಆ ಒಂದು ಬೇಸ್ ಮೇಲೆ ನಮಗೆ ಸಮಾಧಾನ. ಅವರೆಲ್ಲರ ಸಹಕಾರದಿಂದ ಇವತ್ತು ಶ್ರೀರಂಗ ಬೆಳಕಿಗೆ ಬಂದಿದೆ. ಈ ಶ್ರೀರಂಗಗೆ ನಾವು PP ಓಡಿಸ್ಬೇಕು, ನಾವು ಹೆಸರು ಮಾಡಬೇಕು ಅಂತ ಖಂಡಿತ ನಾನು ಎಲ್ಲೂ ಅಂದ್ಕೊಂಡಿರಲಿಲ್ಲ. ನಮ್ಮ ಉದ್ದೇಶ ಇದ್ದಿದ್ದಿಷ್ಟೇ. ಇವನು ಬಕ್ಕದಲ್ಲಿ ಬಿಟ್ಟಾಗ ಒಂದ್ಸರಿ ತಲೆ ಕೆಟ್ಟು ಹೊಂಟ್ರೆ 10 ಕಿಲೋಮೀಟ್ರ್ಗಿಂತ ಕಡಿಮೆ ಯಾವ ಕಾರಣಕ್ಕೂ ಸಿಗಲ್ಲ. ಅವ್ನು ಟಾರ್ಗೆಟ್ ಮಾಡ್ದ ಅಂದ್ರೆ 10 ಕಿಲೋಮೀಟರ್ ಫಿಕ್ಸ್. ಅದು ನೀವು ಬೈಕರ ಹೋಗ್ಲಿ ಚೇಸ್ ಮಾಡಲಿ, ಬೆಕ್ಕದ ಚೇಸ್ ಮಾಡ, ಅವನ ತಲೆ ನಿಲ್ಬೇಕು ಅಂತ ಅಲ್ಲಿ ಮಟ್ಟನೂ ಅವನು ಯಾವ ಕಾರಣ ನಿಲ್ತಿರ್ಲಿಲ್ಲ. ಕೆಲವು ಹಬ್ಬದಾಗೆ ಅದನ್ನೆಲ್ಲ ಹಿಂಸೆ ಅನುಭವಿಸಿರೋದ್ರಿಂದ ಇದಕ್ಕೆ ನಾವು GPS ಕಟ್ಟೆ ಹಬ್ಬ ಮಾಡ್ತಿದ್ವಿ. ರಂಗ ಸುಮ್ಮನೆ GPS ಕಟ್ಟೆ ಹಬ್ಬ ಮಾಡ್ತಿದ್ವಿ. ಈಗೂ GPS ಕಟ್ಟೆ ಹಬ್ಬ ಮಾಡ್ತೀವಿ. ಅವನ ಬಗ್ಗೆ ಎಷ್ಟೇ ಉತ್ಸಾಹ ಇದ್ರೂ ವಿಶ್ವಾಸ ಕಳ್ಕೊಂಬಿಟ್ಟ ನಾವು. ನಮ್ಮನ್ನ ಯಾವ ಟೈಮಿಗೆ ಬೇಕಾದ್ರೆ ಮಂಗ ಮಾಡ್ಬೋದು ಅವನು. ಹಂಗಾಗಿ ನಾವು GPS ಇಲ್ಲದೆ ಹಬ್ಬ ಮಾಡಲ್ಲ. ಆ ಒಂದು ಕಾನ್ಸೆಪ್ಟು ಬಿಟ್ಟ ತಕ್ಷಣ 10 ಕಿಲೋಮೀಟ್ರ್ ಹೋಗುತ್ತೆ ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ನಾವು ಅದಕ್ಕೆ PP ಓಡಿಸ್ಬೇಕು ಅಂತ ತೀರ್ಮಾನ ಮಾಡಿದ್ವಿ. ಯಾಕೆಂತಂದ್ರೆ ಆ ಕಡೆದಾಗ ಹಿಡಿದ್ರೂ ಪರವಾಗಿಲ್ಲ, ಹೊರಗೆ ಹೋದ್ಮೇಲೆ ನಮಗೆ ಸಿಗಬೇಕು. ಹುಡುಗರೆಲ್ಲ ಭಾಳ ಸುಸ್ತಾಗ್ತಾರೆ, ಎಲ್ಲರೂ ಸಾಕಷ್ಟು ಕಿಲೋಮೀಟರ್ ಗಟ್ಟಲೆ ಓಡಿ ಸುಸ್ತಾಗ್ತಾರೆ. ಅವ್ರೆಲ್ಲರಿಗೂ ಸೇಫ್ ಸೈಡ್ ಮಾಡ್ಬೇಕು ಅಂತಂದ್ರೆ PP ಓಡಿಸ್ಬೇಕು ಅಂತ ನಮ್ಮ ತಲೆ ಬಂತು. ಹುಡುಗರೆಲ್ಲೋಣ ಸೈಜ್ ಸಣ್ಣದೈತಿ, ಇದು ಓಡ್ತದ PP ಓಡ್ತದ ಅಂತೇಳಿ ಅನ್ನೋರು. ನಮಗೂ ಎಲ್ಲ ಒಂದು ಕಡೆ PP ಓಡ್ಬೋದಾ ಓಡಲ್ಲ ಅನ್ನೋದು ನಮಗೂ ಒಂದು ಕಡೆ ಪ್ರಶ್ನೆ ಆಗೇ ಇತ್ತು. ಆದ್ರೆ ನಮ್ಮ ತಲೆಗಿದ್ದಿದೆ ಅಂದರೆ ಹಟ್ಟಿ ಹಬ್ಬ ಮಾಡಿ ನಾವು ಪ್ರೈಸ್ ತರ್ತೀವಿ ಅನ್ನೋದು ಯಾವ ಕಾರಣಕ್ಕೂ ನಾವು ಉದ್ದೇಶ ಇಟ್ಕೊಂಡಿರಲಿಲ್ಲ. ಅದ್ರ ಪಾಡಿಗೆ ಅದು ಹಬ್ಬ ಮಾಡೋಕ್ಕೆ ರೆಡಿ ಆಯಿತು. ಆವಾಗ ನಾವು ಸ್ಟಾರ್ಟ್ ಮಾಡ್ಕೊಂಡು PP ಹಾಕಿದ್ರೆ ಕೋಲಿ ಹಗ್ಗ ಹಾಕ್ಬೋದಣ್ಣ, ಓರಿ ಹಿಡಿಬೋದು ಅಂದರು. ಹಂಗಾರೆ ನಿಮಗೆಲ್ಲ ರಿಲೀಫ್ ಸಿಗ್ತದೆ ಅಂದರೆ ನಾನು PP ಏರಿಸ್ತೀನಿ ಅಂತ PP ಏರಿಸಿದ್ದು. PP ಏರಿಸಿ ಫಸ್ಟ್ ಹಬ್ಬಕ್ಕೆ ನಾವು ಹಾವೇರಿ ಹತ್ರ ಇದು ನಾಗೇಂದ್ರ ಮಟ್ಟಿಗೆ ಫಸ್ಟ್ ತಗೊಂಡೋಗಿದ್ದು ಹಬ್ಬಕ್ಕೆ. ಅಲ್ಲಿ ತನಕ PP ಪೋಣಿಸೋದು ಹೆಂಗೆ ಅಂತಲೂ ನಮಗೆ ಗೊತ್ತಿರಲಿಲ್ಲ. ದಯವಿಟ್ಟು ಇದ್ರ ಬಗ್ಗೆ ನನಗೆ ಅವ್ರ ಐಡಿಯಾನೂ ಇರಲಿಲ್ಲ, ನಮ್ಮ ಯಾರಿಗೂ ಐಡಿಯಾ ಇರಲಿಲ್ಲ. ಯಾಕಂದ್ರೆ ನಾವು PP ಓರಿ ನೋಡ್ದಾರಲ್ಲ, ದೂರದಿಂದ ನೋಡಿದ್ರೆ ರೆಡಿ ಮಾಡೋದು ಗೊತ್ತಿರಲಿಲ್ಲ. ಅದನ್ನೇನೋ ಮಾಡ್ಕೊಂಡು ಹೋಗಿದ್ವಿ. ಅವತ್ತಿನ ದಿನ ನಮ್ಮ ಹುಡುಗರೆಲ್ಲರೂ PP ಓರಿಗಳು ಭಾಳಷ್ಟು ಓರಿಗಳು ಹಿಡಿತಾ ಇದ್ದಾರೆ, ಇದನ್ನ ಬಿಟ್ಟರೆ ಹೆಂಗೆ ನಮ್ಮ ಓರಿ ದಾಟುತ್ತಾ, ಅದ್ರ ಬಗ್ಗೆ ಹೆಂಗೆ ದೊಡ್ಡ ದೊಡ್ಡ ಹೆಸರಾದಂಥ ಓರಿಗಳೆಲ್ಲ ಹಿಡಿತಿದ್ದಾರೆ ಬೇಡ ಅಂತ ಹೇಳಿ ಸಾಕಷ್ಟು ಜನ ನಮ್ಮ ಹುಡುಗರೇ ಅಂದರು. ಅವತ್ತು ತೀರ್ಮಾನ ಮಾಡಿದ್ದಿಷ್ಟೇ, ನಾವು ಕಣಿವೆ ಮನೆಯಿಂದ ಹಾವೇರಿ ಜಿಲ್ಲೆಗೆ ಬಂದೀವಿ ಅಂತಂದರೆ, ನಾಗೇಂದ್ರ ಮಟ್ಟಿಗೆ ಬಂದೀವಿ ಅಂತಂದರೆ, ಇಲ್ಲಿಗೆ ಬಂದು ನಾವು ಬಕ್ಕ ಬಿಡೋದ್ರೆ ಹಬ್ಬ ಬಿಡೋದು ಬೇಡಪ್ಪ, ಆರಾಮ್ ಊಟ ಮಾಡ್ಕೊಂಡಿರೋಣ, ಹಬ್ಬ ನೋಡ್ರಿ ಸಾಯಂಕಾಲ ಮಟ್ಟ ಮನೆಗೆ ಏರ್ಕೊಂಡು ಹೋಗೋಣ, ಬಿಟ್ಟರೆ PP ಒಳಗೆ ಬಿಡೋಣ ಅಂತಂದ್ವಿ. ಅವತ್ತೆಲ್ಲ ಹುಡುಗರಿಗೂ ಮನಸ್ಸಲ್ಲಿ ಫಸ್ಟಿನ ಟ್ರಿಪ್ ಹೋಗೋ ತನಕ ಕಸಿ ಬಿಸಿ ಇತ್ತು. ಆ ಫಸ್ಟಿನ ಟ್ರಿಪ್ ಬಿಡೋ ತನಕ ನನಗೆ ವಿಲ್ ಪವರ್ ಇತ್ತು, 6 ಸೆನ್ಸ್ ಹೇಳೋದು ನನಗೆ ಇವತ್ತು 100% ಹಬ್ಬ ಟಾಪ್ ಆ್ಯಂಡ್ ಟಾಪ್ ಹಬ್ಬ ಮಾಡುತ್ತೆ ಅಂತ. ಆದರೂ ನನ್ನ ನಿರೀಕ್ಷೆಗೆ ಯಾವತ್ತೂ ಮೋಸ ಮಾಡದೇ ಇರೋಂಗೆ ಅದು ಟಾಪ್ ಆ್ಯಂಡ್ ಟಾಪ್ ಹಬ್ಬನೇ ಮಾಡ್ತು. ಅಷ್ಟರ ಮೇಲೆ ಇಲ್ಲ ಇನ್ನೊಂದು ರೌಂಡ್ ಅಂದರು. 3 ರೌಂಡ್ ಅಷ್ಟೇ ಬಿಟ್ವಿ. ತಿರ್ಗಾ ಇನ್ನೊಂದು ರೌಂಡ್ ಬಿಟ್ಟರೆ ಆಗುತ್ತೆ ಅಂದರು. ನಾವು ಬಂದಿರೋ ಪ್ರೈಸಿಗೆಲ್ಲ ನಾನು ನೋಡಿ ಹಬ್ಬ ಮಾಡ್ತದೋ ಇಲ್ಲ PP ಹೊತ್ಕೊಂಡು ಅನ್ನೋದು ನೋಡೋಕೆ ಬಂದಿದ್ವಿ. ಸಾಕು ನಮಗೆ ಅದು ಮನಸ್ಸಿಗೆ ಏನು ಬೇಕು ಅದು ಮುಟ್ಸಿದೆ. ಅದ್ರ ಜೀವನದಾಗ ಯಾವತ್ತೂ ಬಂಪರ್ ಹೊಡೆಯೋದು ಬೇಡ, ಅದು ಚೆನ್ನಾಗಿ ಹಬ್ಬ ಮಾಡಿದ್ರೆ ಸಾಕು ಅಂತ ಹೇಳಿ ಅನ್ಕೊಂಡವ್ರು ನಾವು. ಈ ಕ್ಷಣಕ್ಕೂ ನಾವು ಬಂಪರ್ ಬೇಕು ಅಂತ ಎಲ್ಲೂ ಕಮಿಟಿಯವ್ರ ಜೊತೆಗೆ ಮತ್ತು ಓರಿ ಹಿಡಿತಗಾರರ ಜೊತೆಗೆ ಎಲ್ಲೂ ಕಮಿಟ್ ಆಗಿಲ್ಲ. ಎಲ್ಲರಿಗೂ ವಿಶ್ವಾಸದಿಂದನೇ ಇರೋದು. ಹಾಗಂತೇಳಿ ಯಾರಿಗೂ ತೊಡೆ ತಟ್ಟು ಚಾಲೆಂಜು ಮಾಡಿಲ್ಲ ಅಂತಂದರೆ ನಮಗೆ ಬೇಡ, ನಾವು ಬಿಡೋದೇ ಹಿಡಿಯೋಕ್ಕೆ. ಅದೃಷ್ಟ ಸಿಕ್ಕರೆ ಅವ್ರು ಅದೃಷ್ಟ ಹಿಡಿಯೋದು ಸಿಕ್ಕರೆ ಹಿಡೀಲಿ, ನಾವು ಅದ್ರ ಬಗ್ಗೆ ಏನು ಇದಿಲ್ಲ. ಅಂದರೆ ನಮ್ಮ ಊರಿಗೆ ಹೆಚ್ಚು ಅಭಿಮಾನಿಗಳು ಆ ಕಡೆದಾಗೆ ಕೇಕೆ ಹೊಡೆಯೋಂಥ ಅಭಿಮಾನಿಗಳು ಇಲ್ಲ. ಹಾಗಂತೇಳಿ ಕೇಕೆ ಹೊಡಿಲಿ ಅಂತ ನಾನು ಹೇಳ್ತಿಲ್ಲ.
ಅದು ಹಬ್ಬ ಮಾಡ್ತಕ್ಕಂಥದ್ದು ನಮಗೆ ತೃಪ್ತಿಕರ. ನಾವಿವತ್ತು ಅದು ಮೊದಲನೇ ಹಬ್ಬ ಮಳಗಾವ್ ಇದರಲ್ಲಿ ಹಬ್ಬ ಮಾಡಿದಾಗ ನಾಗೇಂದ್ರ ಮಟ್ಟಿಯಲ್ಲಿ ಇದೇ ಪ್ರಥಮ ಬಹುಮಾನ, ಇದು ದ್ವಿತೀಯ ಬಹುಮಾನ, PP ಓರಿ ಒಳಗೆ ದ್ವಿತೀಯ ಬಹುಮಾನ ಎತ್ತಿನ ಗಾಡಿ ಕೊಟ್ಟರು. ನಾಗೇಂದ್ರ ಮಟ್ಟಿಯಲ್ಲಿ ಕೊಟ್ಟಿರ್ತಕ್ಕಂಥ ಬಹುಮಾನ. ಬೇಡಪ್ಪ ಈ ಬಹುಮಾನ ನಮಗೆ ಸಾಕು, ನಮಗೆ ಹೇಳಿದ್ರಲ್ಲ ಅಷ್ಟೇ ಸಾಕು ಅಂದ್ವಿ. ಅಣ್ಣ ನಾವು ಒರಿಜಿನಾಲಿಟಿಯಿಂದ ಹಬ್ಬ ಮಾಡ್ತಾ ಇದೀವಿ, ನಾವು ಯಾರ ತಕ್ಕ ಕಮಿಟ್ ಆಗಿ ಹಬ್ಬ ಮಾಡ್ತಾ ಇಲ್ಲ, ನಾವು ಹಾಗಾಗಿ ನಿಮಗೆ ಇದು ಗಾಡಿ ಕೊಡ್ತಾ ಇದೀವಿ ಅಂದರು. ಗೌರವಾರ್ಥವಾಗಿ ಅದನ್ನ ಗಾಡಿ ತಗೊಂಬಂದ್ವಿ. ಮತ್ತು ಇದಾದ ನಂತರ ಮತ್ತೆ ಹರಗಳ್ಳಿಯಲ್ಲಿ ಹಬ್ಬ ಮಾಡಿದ್ವಿ. ಹರಗಳ್ಳಿಯಲ್ಲಿ ಹಬ್ಬ ಮಾಡಿದಾಗ ಒಂದು 3-4 ದಿನದ ಹಿಂದೆನೇ ನಮಗೆ ಯಾಕೋ ಮನ್ಸಿಗೆ, ನನಗೆ ಬೇರೆ ಯಾರಿಗೂ ಅಲ್ಲ, ಮನ್ಸಿಗೆ ಯಾಕೋ ಸ್ವಲ್ಪ ಕಸಿ ಬಿಸಿ ಅಂತ ಅನ್ಸೋದು. ಆವಾಗ ಹತ್ರದ ಹಬ್ಬ ಬಿಟ್ಟರೆ ಸರಿಯಲ್ಲ ಅಂತ ಹೇಳಿ ನಾನು ಚಾಲೆಂಜ್ ತಗೊಂಡು ಬಿಟ್ಟೆ. ಅವತ್ತು ನನ್ನ 6 ಸೆನ್ಸ್ ವರ್ಕಿಗೂ ಅದು ಆಗಿದ್ದು ಇದಕ್ಕೂ 3ನೇ ರೌಂಡಿಗೆ ಅದಕ್ಕೆ ಖಾಲಿ ಹೊಡ್ತಾ ಬಿದ್ದಿದ್ದು ನಮ್ಮ ಹುಡುಗರು ಯಾರೂ ಹೇಳಿಲ್ಲ, ಬೈತಾರಂತೇಳಿ. 4ನೇ ರೌಂಡಿಗೆ ಆ ಕಾಡ ದಾಟಿದ ಮೇಲೆ ಓರಿ ಕೈ ಹಾಕಿದರು. ಕೈ ಹಾಕಿದಾಗ ಹಾಗೆ ಹಿಂಗೆ ಅಂಥೇಳಿ ಭಾಳಷ್ಟು ಜನ ಇದು ಮಾಡಿದರು. ಆದರೆ ನಾನು ಎಲ್ಲರಿಗೂ ಸುಧಾರಿಸಿ ಇವತ್ತಿಗೆ ಮುಗಿಲಿಲ್ಲ ನಮ್ಮ ಹಬ್ಬ, ಇಲ್ಲಿಂದ ಪ್ರಾರಂಭ. ಸೋಲು ಗೆಲುವು ಇದ್ದಿದ್ದೆ, ಅದ್ರ ಬಗ್ಗೆ ಯಾರೂ ಆತಂಕ ಬೀಳೋದು ಬೇಡ ಅಂಥೇಳಿ ಆಗಿದ್ದ ಘಟನೆ ನಮಗೂ ನೋವಾಯಿತು. ಆದರೆ ಇರಲಿ, ಮರಳಿ ಎತ್ತವ ಮಾಡೋಣ ಅಂತ ಹೇಳಿ ಪ್ರಯತ್ನ ಪಟ್ವಿ. ಆವತ್ತಿನ ದಿನಕ್ಕೆ ಎಲ್ಲರೂ ಸಹಕರಿಸಿ, ಯಾರು ಮೌನಕ್ಕೆ ಶರಣಾದ್ರು, ಎಲ್ಲರೂ ಯಾರೂ ಮಾತಾಡಲಿಲ್ಲ ಬೇರೆ ಥರ. ತಿರ್ಗಾ ಮತ್ತೊಂದು ಹಬ್ಬಕ್ಕೆ ಮುಂಡ್ಗೋಡಿಗೆ ಹಾಕಿದ್ವಿ. ಮುಂಡ್ಗೋಡಿಗೆ ಹಾಕಿದಾಗ 3 ರೌಂಡ್ ಬಿಟ್ವಿ. 4ನೇ ರೌಂಡ್ ಬಿಡೋ ಅಷ್ಟೊತ್ತಿಗೆ ಹಬ್ಬನೇ ಕ್ಲೋಸ್ ಮಾಡಿಬಿಟ್ರು. 3:45ಗೆ ಹಬ್ಬ ಕ್ಲೋಸ್ ಮಾಡಿಬಿಟ್ರು. ನಮ್ಮ ಶ್ರೀರಂಗ 3ನೇ ರೌಂಡು 4ನೇ ರೌಂಡಿಗೆ ಬರ್ತಾ ಐತಿ, ಇನ್ನು 2:15 ಇದ್ವು, ಹಬ್ಬ ಮುಕ್ತಾಯ ಅಂದ್ಬಿಟ್ರು 3:45ಗೆ. ಅದು ಯಾಕೋ ಗೊತ್ತಿಲ್ಲ, ಸ್ನೇಹಿತರು ಹಂಗೆ ಅಂದರು ಅಂತಂದಾಗ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಆಯ್ತಪ್ಪ ಅಂತ ಹೇಳಿ ಹಬ್ಬಕ್ಕೆ ನಿಲ್ಲಿಸಿದ್ವಿ. ಅವತ್ತಲ್ಲಿ ಫಸ್ಟ್ ಪ್ರೈಸು ಉಂಗುರ ಕೊಟ್ಟರು, ಬಂಗಾರದ ಉಂಗುರ ಕೊಟ್ಟರು. ಅದು ಮೊದಲನೇ ಉಂಗುರ. ಬಕ್ಕದಲ್ಲಿ 3 ಉಂಗುರ ತಗೊಂಡಿದೆ. ಬಕ್ಕದಾಗೆ ಬಂದಿರೋದು ಬೇರೆ. ಅಂದ್ರೆ ಬಕ್ಕದಲ್ಲಿ ಎಷ್ಟು ಹಬ್ಬ ಮಾಡಿರ್ಬೋದು ಸರ್? PP ನೋಡೋಕ್ಕಿಂತ ಮುಂಚೆ ಜನಗಳು ಬಕ್ಕದಲ್ಲಿ ಕಪ್ಪನಹಳ್ಳಿಯಲ್ಲಿ 3 ಹಬ್ಬ, ಕಪ್ಪನಹಳ್ಳಿಯಲ್ಲಿ 3 ಹಬ್ಬ ಮಾಡಿದ್ವಿ. ಆಮೇಲೆ ಬೇರೆ ಮತ್ತೆಲ್ಲಪ್ಪ ಇನ್ನೇನು ಮಲೆನಹಳ್ಳಿ ಅಲ್ಲಿ ಒಂದು ಹಬ್ಬ ಮಾಡಿದ್ವಿ. ಬಕ್ಕದಲ್ಲಿ ಬಿಡಕ್ಕೆ ನಮಗೆ ಧೈರ್ಯ ಇರಲಿಲ್ಲ. ಬಿಟ್ಟರೆ 10 ಕಿಲೋಮೀಟ್ರು, ಮತ್ತೆ ಮುಲಾಜೆ ಇಲ್ಲ ಸರ್. ಓಟದ್ದು ಓಕೆ ಬಕ್ಕದಲ್ಲಿ. ಈಗ ಡಿಫ್ರೆನ್ಸ್ ಏನನ್ಸುತ್ತೆ ಸರ್? ಈಗ PP ಅಖಾಡದೊಳಗಡೆ ಅಂದ್ರೆ ಲೆಂತ್, ನಾನೀಗ ಅಖಾಡದಲ್ಲಿ ಇರೋ ಸ್ಪೀಡಿಗೆ ಡಬಲ್ ಇದೆ PP-ದಲ್ಲಿ. ಇಲ್ಲ, ಮೊನ್ನೆ ನಾನು ನೋಡಿದೆ ಶಿಕಾರಿಪುರದ ಹಬ್ಬದಲ್ಲಿ ವಿಡಿಯೋನ, ಒರಿಜಿನಲ್ ಸ್ಪೀಡ್ ಅಂತ ಕೆಲವೊಬ್ರು ಹಾಕಿದ್ರು. ಅಲ್ಲ, ಅಸಲಿ ಸ್ಪೀಡ್ 4.5 ಸೆಕೆಂಡಿಗೆ ದಾಟಿದೆ ಶಿಕಾರಿಪುರದ ಅಖಾಡ. ಅದನ್ನ ನಾವು GPS ಕಟ್ತೀವಲ್ಲ, ಆ GPS ಮುಖಾಂತರ ಗೊತ್ತಾ. ಇದೇ GPS ಕಟ್ಟಿ ನಾವು ಬಕ್ಕ ಬಿಟ್ಟಾಗ ಕಪ್ಪನಹಳ್ಳಿ ಅಖಾಡ 6 ಸೆಕೆಂಡು 7 ಸೆಕೆಂಡಿಗೆ ದಾಟೋದು. ಹೋಗ್ತಾ ಸ್ಪೀಡ್ ಕಡಿಮೆ ಆಗ್ಬಿಡೋದು. PP-ಯಲ್ಲಿ ಅದೇನು ಸ್ಪೀಡ್ ಇರುತ್ತೆ ಅದೇ ಸ್ಪೀಡಲ್ಲೇ PP ಹೋಗ್ತಾ ಇದ್ದೀಗ. ಇನ್ನು ಲೈಫ್ ಲಾಂಗ್ ಅದಕ್ಕೆ PP ಬಿಟ್ಟರೆ ಮತ್ತೆ ಬೇರೆ ಏನಿಲ್ಲ. ಈಗ ಎಷ್ಟು ವರ್ಷ ಆಗಿರ್ಬೋದು ಸರ್ ಅಂದಾಜು ಶ್ರೀರಂಗ? ಈಗ ಎಷ್ಟು ವರ್ಷ ಆಗಿರ್ಬೋದು? ಶ್ರೀರಂಗ ಈಗ 2019 ಇದು. 19 ಅಂದರೆ ಈಗ 25. ಅಲ್ಲಿಗೆ 7 ವರ್ಷ. 6-7 ವರ್ಷ. 7 ವರ್ಷ ಕಂಪ್ಲೀಟ್ ಆಗಿಲ್ಲ, 6 ವರ್ಷ. ಇನ್ನು ಏನಿಲ್ಲ ಅಂದ್ರೆ ಇನ್ನೂ 10 ವರ್ಷ ಅಂತೂ ಅಳ್ಳಾಡ್ಲಂಗೆ ಹಬ್ಬ ಮಾಡ್ಬೋದು. ಕಡೆ ಅಲ್ಲ ಇದು, ಇನ್ನು ಹಲ್ಲು ಕೊನೆವರೆಗೂ ಶ್ರೀರಂಗ ಹೆಸರಲ್ಲೇ ಮಾಡುತ್ತಾ ಸರ್? ಶ್ರೀರಂಗ ನಮ್ಮ ಕಳೆದ ಬಾರಿ ನೀವು ವಿಡಿಯೋ ಮಾಡಿದಾಗ ಹೇಳಿದ್ದೆ, ಪರಿಸ್ಥಿತಿ, ಆರ್ಥಿಕತೆ ಎಲ್ಲದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ, ನಾನು ಹಿಂಗೆ ಮಾಡ್ತೀನಿ ಅಂತ ಈಗ ಹೇಳ್ತಾ ಇದ್ದೀನಿ. ಶ್ರೀರಂಗನ ಮನೆ ಬಿಟ್ಟು ಕಳಿಸಲ್ಲ ಅಂತ ಹೇಳಿ ಹೇಳ್ತೇನೆ. ಅವತ್ತು ಸ್ವಲ್ಪ ಇತ್ತು. ಇಲ್ಲ, ಅವತ್ತಿನ ಪರಿಸ್ಥಿತಿ ಹೆಂಗಿತ್ತು ಅಂತಂದರೆ, ನಾವು ನಮ್ಮದೇ ಆಗಿರ್ತಕ್ಕಂಥ ಒತ್ತಡದಾಗೆ ಸಾಕಷ್ಟು ಸಂಘಟನೆ ಅದು ಇದು ಅಂತ ಹೋಗ್ತಾ ಇದ್ವಿ. ಯಾವುದೂ ಸುಖ ಕೊಡಲ್ಲ ಅನ್ನೋದು 100ಕ್ಕೆ 100 ಪರ್ಮನೆಂಟ್ ಆಗಿದ್ಮೇಲೆ ರೈತರ ಕ್ರೀಡೆ ಇರಲಿ, ಬೇಕಾದ್ರೆ ಹಬ್ಬ ಮಾಡೋಣ, ಬೇಡದ ಮನೆ ಕಟ್ಟೋಣ. ಆದರೆ ಅದೇ ಉದ್ದೇಶಕ್ಕೋಸ್ಕರ ಶ್ರೀರಂಗನ ಮನೆ ಬಿಟ್ಟು ಕಳಿಸಬಾರ್ದು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ. ಕೊನೆ ತನಕ ಶ್ರೀರಂಗ ಆಗೇ ಇರುತ್ತೆ. ಅದ್ರಾಗೆ ಬೇರೆ. ಎಲ್ಲಿಂದ ತಂದಿದ್ದು ಸರ್ ಶ್ರೀರಂಗನ? ಇದು ತುರುವೇಕೆರೆ ಹತ್ರ ಕುಣಕೇನಹಳ್ಳಿ ಅಂತ ಇದೆ, ಅಲ್ಲಿ ನಮ್ಮ ಹಳ್ಳಿಕಾರರು ಗೋ ಸಂರಕ್ಷಣಾ ಕೇಂದ್ರ ಇದೆ, ಅಲ್ಲಿಂದ ಇದನ್ನು ತಂದಿದ್ದು. ಹರಾಜಲ್ಲಿ ಶ್ರೀರಂಗ ಸುಗ್ರೀವ 2 ಸೇರಿ 1,30,30,000ಕ್ಕೆ ಅಲ್ಲಿರ್ತಕ್ಕಂಥ ಜಾಲ್ಗಾರನಹಳ್ಳಿ ಅಂಥೇಳಿ ಅಲ್ಲಿ ಇರ್ತಕ್ಕಂಥ ಸಿದ್ದರಾಮಣ್ಣ ಅಂಥೇಳಿ ಇದ್ದಾರೆ. ಅವರು ಹಿಂದೆಲ್ಲ ಎತ್ತಿನ ವ್ಯಾಪಾರದಲ್ಲಿ ಪೆದ್ರು ಅಂತ ಕರಿತಿದ್ರು. ಇದರವರು ಅವರು ನನಗೆ ಇಲ್ಲ ಸರ್ ನೀವು ಹಿಂಗೆ ಮಾಡ್ಕೊಳ್ರಿ ಅಂತಂದರು. ಊರಿನ ನಾನು ನೋಡಿದೆ, ಅವರೇ ಅವ್ರ ಸ್ವಇಚ್ಛೆಯಿಂದ ಹರಾಜಿಗೆ ನಾನು ಹೇಳಿದ್ದಷ್ಟೇ, ಒಳ್ಳೆ ಒಂದು ಜೊತೆ ಕರುಗಳಿದ್ರೆ ಕೂಗುರಿ ಅಂತ.
ಅವರು ನನಗೆ ಈ ಭಗವಂತ ಕೊಟ್ಟು ಪ್ರಸಾದನೇ ಕೊಟ್ಟಿದ್ದಾರೆ ನನಗೆ ಇವತ್ತು. ಹಂಗಾಗಿ ಶ್ರೀರಂಗ ಮತ್ತು ಸುಗ್ರೀವ ಎರಡನ್ನೂ ತಗೊಂಬಂದ್ರು. ನಾವು ನಮ್ಮ ಮನೆಗೆ ಬಂದು ಇಳಿಸಿದಾಗೆ ಗೊತ್ತಿರೋದು ನಮ್ಮೋರಿ ಇವು ಅಂತೇಳಿ. ಅಲ್ಲಿ ತನಕ ನಾವು ಓರಿನೂ ನೋಡಿಲ್ಲ, ಏನಿಲ್ಲ. ಅವರೇ ತಗೊಂಬಂದು ನಾವೇ ಒಂದೊಂದು ಬುಲೆರಕ್ಕೆ ಒಂದೊಂದು ಓರಿ ಹಾಕ್ಸ್ಕೊಂಡು 2 ಬುಲೆರದಾಗೆ 2 ಓರಿ ತರಿಸಿದ್ದೆ. ಯಾಕಂದ್ರೆ ತೊಂದರೆ ಆಗಬಾರ್ದು ಅಂತೇಳಿ ಅವರು ಯಜಮಾನರು ನೀವೇನು ಮುಟ್ಟೋದು ಬೇಡಪ್ಪ, ಅದಕ್ಕಾಗಿ 2 ಜನ 4 ಜನ ಕೆಲಸಗಾರ ಕರ್ಕೊಂಬರ್ರಿ ಅಂತ ಹೇಳಿದ್ದೆ. ಎತ್ತಿಗೆ ಒಂದೊಂದು ಗಾಡಿಗೆ 3 ಜನ ಕೆಲಸಗಾರ ಬಂದು 6 ಜನ. ಪಾಪ ಅಲ್ಲಿಂದ ಕೆಲಸಗಾರ ಅಂತ ಹೇಳಿದ್ರೆ ತಪ್ಪಾಗುತ್ತೆ, ಅಭಿಮಾನಿಗಳು ಇವತ್ತು ಅವರ ಹೆಚ್ಚು ಅಭಿಮಾನಿಗಳಾಗಿದ್ದಾರೆ. ಅವ್ರು ಬಂದು ಹಿಡ್ಕೊಂಡು ಬಂದು ತಗೊಂಬಂದು ಮನೆಗೆ ಕಟ್ಟಿ ಇದೇ ಸ್ಪಾಟಲ್ಲೇ ಇಳಿಸಿ ನಾವು ಇದು ಮಾಡಿದ್ವಿ. ಒಂದೊಂದು ತಿಂಗಳುಗಟ್ಟಲೆ ಇವಕ್ಕೆ ಕೋಲ್ನಾಗೆ ಹುಲ್ಲು ಹಾಕಿದ್ದು, ಕೋಲ್ನಾಗೆ ನೀರು ಕುಡಿಸಿದ್ದು, ಹತ್ರ ಬಿಟ್ಕೊಂಡಿರಲಿಲ್ಲ. ಇವತ್ತು ನಾವು ಅಂದ್ರೆ ಜೀವನೇ ಬಿಡ್ತಾವೆ, ಆ ಒಂದು ವ್ಯವಸ್ಥೆ ಒಳಗಿದ್ದಾವೆ. ಹಾಗಾಗಿ ಇವತ್ತಿನ ಪರಿಸ್ಥಿತಿಗೆ ಶ್ರೀರಂಗ ಸುಗ್ರೀವ ಎರಡೂ ನಮ್ಮ ಮನೆಗೆ ಬಂದಿರತಕ್ಕಂಥ ನಿಜವಾದ ಸಾಕ್ಷಾತ್ ಬಸವಣ್ಣಗಳೇ ಬಂದಿದ್ದಾರೆ ಅಂತ ಅನ್ಕೊಂಡಿದ್ದೀವಿ ಸರ್. ಈಗ ಅವತ್ತು ಶ್ರೀರಂಗ ಅವತ್ತೇನು ಹೇಳಿದ್ರಿ ಇದೇ ಜಾಗದಲ್ಲಿ ಇಳಿಸಿದ್ವಿ ಅಂದ್ರೆ, ಅವತ್ತು ಶ್ರೀರಂಗ ಸುಗ್ರೀವ ಹೆಸರೇ ಇರಲಿಲ್ಲ ಆ ಎತ್ತುಗಳಿಗೆ ಫಸ್ಟ್ ಆಫ್ ಆಲ್. ಈಗ ಆ ಹೆಸರನ್ನ ಎಷ್ಟೋ ಜನ ಕರೀತಿದ್ದಾರೆ. ಹೇಗನ್ಸುತ್ತೆ ಸರ್, ಆ ಫೀಲ್ ಹೇಗನ್ಸುತ್ತೆ ಅಂತ? ಏನಲ್ಲ, ಆ ಹೆಸರು ಹೇಳಲಿಕ್ಕೆ ಅವತ್ತು ಬಂದಿವಸನೇ ನಮ್ಮ ಡ್ರೈವರ್ ರಾಮಣ್ಣ ಅಂತ ಇದ್ದಾರೆ, ಅವರು ಇದಕ್ಕೆ ರಂಗ ಅಂತಾನೆ ಕರೆದ್ರು. ಅದೇನೋ ಗೊತ್ತಿಲ್ಲ, ರಂಗ ಅಂತಾನೆ ಕರೆದು ಇದು ಸುಗ್ರೀವ ಅಂತ ಕರೀಲ್ಲ, ಅದು ಗೂಳಿ ಅಂತ ಕರೆದ್ರು. ಆದರೆ ಇವತ್ತಿನ ಅದು ನಾವು ಹೆಸರಿಡೋಕ್ಕೆ 1 ತಿಂಗಳು ಟೈಮ್ ತಗೊಂಡ್ವಿ. ಏನೇನೋ ಹೇಳೋರು ನಮ್ಮ ಹುಡುಗರು. ನಮ್ಮ ಅಣ್ಣನ ಮಗ ಇನ್ನೊಬ್ಬನ ನಿಖಿಲ್ ಅಂತೇಳಿ ಆತ, ಮತ್ತು ನಮ್ಮ ಕಸಿನ್ ಬ್ರದರ್ ಮಕ್ಕಳು ವರುಣ್ ಅಂತಿದ್ದಾನೆ, ಆಮೇಲೆ ವಿನಾಯಕ ಅಂತಿದ್ದಾರೆ. ನಿಮ್ಮ ಜೊತೆ ಮಾತಾಡಿದ್ರಲ್ಲ ವಿನಾಯಕ ಅಂತೇಳಿ, ಬರೋಕ್ಕೆ ಅವರಿದ್ದಾರೆ. ಅವರೆಲ್ಲ ಸೇರ್ಕೊಂಡು ತೀರ್ಮಾನ ಮಾಡಿ ಒಂದು ಟೀಮ್ ವರ್ಕೇ ಮಾಡಿದ್ವಿ. ಚಂದನ್ ಅಂತಿದ್ದಾರೆ ನಮ್ಮ ಅಣ್ಣನ ಮಗ. ಇವರೆಲ್ಲ ಸೇರ್ಕೊಂಡು ಇದಕ್ಕೆ ಯಾವ ರೀತಿ ಹೆಸರಿಡ್ಬೇಕು, ಸುಂಟ್ರಗಾಳಿ ಇಲ್ಲ ಸರ್ಕಾರ ಅಧಿಕಾರ ಏನೇನೋ ಹೇಳಿದ್ರು. ಅವಾಗ ನಾನೇನು ಹೇಳಿದ್ದಂತಂದರೆ, ನೀವೇನೇ ಹೆಸರಿಟ್ರು ಓರಿ ಹೆಸರು ಮ್ಯಾಚ್ ಆಗ್ಲಿದ್ರು ಪರವಾಗಿಲ್ಲ, ಹೆಸರಿನ ಮರ್ಯಾದೆ ತೆಗಿಬೇಡ್ರಿ. ಸುಂಟ್ರಗಾಳಿ ಅಂದ್ರೆ ಸುಂಟ್ರಗಾಳಿ ಇದ್ದಂಗೆ ಇರ್ಬೇಕು. ಹಬ್ಬ ಬಿಟ್ರೆ ಸುಂಟ್ರಗಾಳಿ ಇದ್ದಂಗೆ ಇರ್ಬೇಕು. ಸಿಂಹ ಅಂದ್ರೆ ಸಿಂಹ ಹೋದಂಗೆ ಹೋಗ್ಬೇಕು. ಸಿಂಹ ಅಂತ ತಕ್ಷಣ ನಾಯಿ ಹೋದಂಗೆ ಹೋದ್ರೆ ಸಿಂಹ ಆಗಲ್ಲ. ಸುಂಟ್ರಗಾಳಿ ಅಂದ್ರೆ ನಿಧಾನಕ್ಕೆ ಹೋದ್ರೆ ಸುಂಟ್ರಗಾಳಿ ಆಗಲ್ಲ. ಹೆಂಗೆ ಬಿರುಗಾಳಿ ಅಂದ್ರೆ ಬಿರುಗಾಳಿ ಇದ್ದಂಗೆ ಇರ್ಬೇಕು. ನಾವೇನು ಐಡೆಂಟಿಫೈ ಮಾಡ್ತೀವಿ ಅದಕ್ಕೆ ತಕ್ಕನಾಗಿ ಇರ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿತ್ತು. ಆ ಉದ್ದೇಶದಿಂದ ಬಹಳ ಆಲೋಚನೆ ಮಾಡಿದ್ವಿ. ಇದ್ರ ಹಬ್ಬನೂ ನಾವು ನೋಡಿದ್ದಿಲ್ಲ, ಹೆಸರಿಡಕ್ಕಿಂತ ಮುಂಚೆ ಹಬ್ಬ ಬಿಟ್ಟಿಲ್ಲ. ಇಟ್ಟ ಮೇಲೆ ಆ ಹೆಸರಿಗೆ ಪರಿಪೂರ್ಣತೆ ಸಿಗ್ತದೋ ಇಲ್ಲ ಅಂತ ಹೇಳಿ 1 ತಿಂಗಳು ಆಲೋಚನೆ ಮಾಡಿದೀವಿ. ಯಾವ್ದೋ ಬಾಯಿಗೆ ಬಂದು ಹೆಸರು ಇಡ್ಬೇಕು ಅಂತ ಅನ್ಕೊಂಡಿರಲಿಲ್ಲ ನಾವು. ಅವಾಗ ಇದಕ್ಕೆ ಒಂದೇ ಸರಿಗೆ ನಾವು ನಾಮಕರಣ ಮಾಡಿದ್ದೆ ಅಂದರೆ, ಶ್ರೀರಂಗ ಅಂದರೆ ನಮ್ಮ ಮನೆ ದೇವರು ಹೆಸರು. ನಮ್ಮ ಕುಲದೇವರು ಗಂಡದೇವರು ಕಂಬದ ಶ್ರೀರಂಗನಾಥ ಅಂತ. ಹಾಗಾಗಿ ಬೇಡ ಇದಕ್ಕೆ ಶ್ರೀರಂಗ ಅಂತಲೇ ಇಟ್ಬಿಡೋಣ ಅಂತಂದೆ. ಹುಡುಗರೆಲ್ಲರೂ ನಮ್ಮ ಚಿಕ್ಕಪ್ಪ ದೇವ್ರ ಹೆಸರು ಇಡ್ತೈತಿ, ಇದು ಏನಿದು ಈ ಹೆಸರು ಹೈಲೈಟ್ ಆಗ್ತದೆ ಅನ್ನೋರು. ಅವತ್ತು ತಂದಿದ್ದೆ ನಾನು, ನೋಡಪ್ಪ ಯಾರಿಗೆ ಹೈಲೈಟ್ ಮಾಡೋಕ್ಕೋಸ್ಕರ ಹೆಸರಿಟ್ಟಿಲ್ಲ, ಹೆಸರಿಗೆ ತಕ್ಕನಾಗ ಅವ್ನು ಭಗವಂತ ಅವನಿಗೆ ಸಮಾಧಾನ ಕೊಟ್ಟರೆ ಸಾಕು, ಶ್ರೀರಂಗ ಅಂತಾನೆ ಇಡೋಣ ಅಂತ ಹೇಳಿ ಇದಕ್ಕೆ ಶ್ರೀರಂಗ ಅಂತ ಇಟ್ವಿ. ಹಾಗಾಗಿ ಈ ಶ್ರೀರಂಗನೇ ಮುಂದುವರ್ಕೊಂಡು ಹೊರಟಿದೆ. ಆ ಉದ್ದೇಶದಿಂದ ಶ್ರೀರಂಗ ಇಟ್ಟು ಬಿಟ್ರೆ, ಅದಕ್ಕೆ ಇನ್ನೊಂದು ಎತ್ತಿಗೆ ಬೇರೆ ಹೆಸರಿಡೋಕ್ಕೆ ಬೇರೆ ಭಾಳಷ್ಟು ಸರ್ಚ್ ಮಾಡಿದ್ವಿ ನಾವು, ಸುಗ್ರೀವನಿಗೆ ಹೆಸರಿಡೋಕ್ಕೆ. ಅವಾಗ ಏನು ಮಾಡಿದ್ರು, ಇಲ್ಲ ವಾಲಿ ಸುಗ್ರೀವ ಅಂತ ಇಡೋಣ ಅಂತ ಅಂದಾಗ, ವಾಲಿ ಸರಿ ಇಲ್ಲ, ಅವನು ನಡತೆ ಸರಿ ಇರಲ್ಲ, ಬೇಡ ಸುಗ್ರೀವ ಒಳ್ಳೆನು ಅಂತಂದ್ಮೇಲೆ ಅದಕ್ಕೆ ಸುಗ್ರೀವ ಅಂತ ಇಟ್ವಿ. ಆದರೂ ಅದು ಸ್ವಲ್ಪ ವ್ಯಾಘ್ರನೇ, ಅದು ಸುಗ್ರೀವ ಅಂದರೆ ವಾಲಿ ಅಂತಲೇ ಇಡ್ಬೇಕಾಯ್ತು ನೀವು ಲೆಕ್ಕವಾಗಿ. ಇವತ್ತು ಅವ್ನಿಗೆ ಸುಗ್ರೀವ ಅಂತ ಇಟ್ಟಿದ್ದೀವಿ. ಅದೊಂದು ಸ್ವಲ್ಪ ಚೇಂಜ್ ಇದೆ, ಆದರೆ ಅವನು ಭಾಳ ಸೆನ್ಸಿಟಿವ್, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ನಮ್ಮ ರಂಗನ ವಿಚಾರದಲ್ಲಿ ರಂಗ ಅಂತ ಹೆಸರಿಟ್ಟಿದ್ದಕ್ಕೆ ಪರಿಪೂರ್ಣತೆ ಐತಿ ಅಂತ ನಮ್ಮ ಮನಸ್ಸಿಗೆ ತೃಪ್ತಿ ಇದೆ, ಅದ್ರಾಗ ಎರಡನೇ ಮಾತಿಲ್ಲ. ಸರ್, ಈಗ ಹೋರಿ ತಗೊಂಬಂದ್ರಿ, ಹಬ್ಬ ಮಾಡ್ತಿದ್ದೀರಾ, ಬಕ್ಕ ಇದ್ದಿದ್ದು PP ಕನ್ವರ್ಟ್ ಮಾಡಿ ಇವತ್ತಿಗೂ ಹಬ್ಬ ಮಾಡ್ತಾ ಬರ್ತಿದ್ದೀರಾ. ನಿಮಗೆ ತೃಪ್ತಿ ಇದೆ, ಈಗ ಎಷ್ಟೋ ತೃಪ್ತಿ ಇದೆ. ಹೋರಿ ನೀವೇನು ಅನ್ಕೊಂಡಿದ್ರು ಅದಕ್ಕಿಂತ ಹೆಚ್ಚಿನಾಗಿ ಇವತ್ತು ತೋರಿಸ್ತದೆ ಅಖಾಡಗಳಲ್ಲಿ. ನನಗೊಂದು ಕ್ವಶನ್ ಏನು ಅಂತಂದ್ರೆ, ಇದಕ್ಕೆ ನನಗೆ ನೀವು ಕರೆಕ್ಟಾಗಿ ಉತ್ತರ ಕೊಡ್ತೀರಾ ಅನ್ಕೊಂಡಿದ್ದೀನಿ ನಾನು. ನನಗೆ ಹೋರಿ ಹಬ್ಬ ಅಂದ್ರೆ ಗೊತ್ತಿಲ್ಲ ಅಂತ ಅನ್ಕೊಳ್ಳಿ, ನಾನು ಸುಗ್ರೀವ ಅಥವಾ ಶ್ರೀರಂಗನ್ನ ಅಖಾಡಗಳಲ್ಲಿ ನೋಡ್ಬೇಕು ಅಂದ್ರೆ ಯಾವ ಕಾರಣಕ್ಕೋಸ್ಕರ ನೋಡ್ಬೇಕು ಸರ್? ಅಖಾಡದಲ್ಲಿ ನೋಡ್ಬೇಕು ಅಂತಂದ್ರೆ ಅವನು ಸಹನೆ ನೋಡ್ಬೇಕು. ಈಗ ಅಖಾಡದಲ್ಲಿ ಬಿಡ್ತಕ್ಕಂಥ ಮೊದಲನೇ ಪಾಯಿಂಟ್ ಏನಪ್ಪ ಅಂತಂದರೆ, ಫಸ್ಟು ಇಲ್ಲಿ ತನಕ ಹಬ್ಬ ಮಾಡಿ ಶಿಕಾರಿಪುರದ ಹಬ್ಬವನ್ನು ಹೊರತುಪಡಿಸಿ ಬೇರೆ ಯಾವುದೇ ಹಬ್ಬದಲ್ಲಿ ಇನ್ನು ಹೋಗ್ತಕ್ಕಂಥ ಹೋರಿಗಳೆಲ್ಲವೂ ಮುಂದೆ ಹೋದಾಗ ಇದು
ತಲೆ ಬಗ್ಸ್ಕೊಂಡು ಸುಮ್ಮನೆ ಸೈಲೆಂಟಾಗೇ ಇರೋದು. ಯಾವಾಗಲೂ ಇದು ತಲೆ ಎತ್ಕೊಂಡು ಆಟ ಆಡಿಸ್ತಿರ್ಲಿಲ್ಲ. ಈಗ ಮಾಡ್ತಾನಲ್ಲ ಈ ಇಷ್ಟು ರ್ಯಾಶ್ ಇರಲ್ಲ, ಭಾಳ ಅಂದ್ರೆ ಭಾಳ ಸೈಲೆಂಟ್ ಇರ್ತಾನೆ. ಅವ್ನು ಸೈಲೆಂಟ್ ಇದ್ದು ಇನ್ನೊಂದು 2 ವರೆ ಇದ್ದಾಗ 2 ವರೆ ಇರೋ ತನಕನೂ ರಂಗನಾಗೇ ಇರ್ತಿದ್ದ. ಅದು ಯಾವಾಗ ಇನ್ನೊಂದು 2 ವರೆ ಇದ್ರ ಮುಂದೆ 2 ವರೆ ಇದ್ದು ಅಂದ ತಕ್ಷಣ 5 ಜನ ಹಿಡಿಯತಕ್ಕ 10 ಜನ ಕೆಳಗೆ ಬಗ್ಸಿರು ಚಂದ ಬಗ್ಸ್ತಿದ್ದಿಲ್ಲ. ನನ್ನ ಸರ್ತಿ ಎಲ್ಲಿದೆ ಅಂತ ಹೇಳಿ ಎಷ್ಟೊತ್ತಿ ಬಿಡ್ತಾರಂತ ನೋಡ್ಕೊಂತಾರೆ ಇದ್ಕೊಳ್ಳೋಣ. ಆ ಒಂದು ಲುಕ್ಕು, ಆ ಒಂದು ಗೆಟಪ್ಪು ನಮಗೆ ಭಾಳ ಇಂಪ್ರೆಸ್ ಆಯಿತು. ನೆಕ್ಸ್ಟು ಬರ್ತಾ ಬರ್ತಾ ಅದು ಹೆಂಗಾಯಿತು ಅಂತಂದರೆ ಅದ್ರ ಹೆಸರನ್ನ ಅಲ್ಲಿ ಆ ಕಡೆದಾಗ ಯಾವಾಗ ಕೂಗ್ತಾರೆ ಮೈಕ್ನಾಗ, ಯಾವಾಗ ಕಣಿವೆ ಮನೆ ಶ್ರೀರಂಗ ಅಂದ ತಕ್ಷಣ 1 ಸೆಕೆಂಡು ಕೈಯಾಗಿರ್ತಿದ್ದಿಲ್ಲ. ನಮ್ಮ ಅದನ್ನೇ ಹೇಳ್ತಾ ಇರೋದನ್ನ, ಇದಕ್ಕೆ ಕಾರಣ ಪ್ರೇರಣೆ ಅಂದರೆ ನಮ್ಮ ಓರಿ ಬಿಡೋ ಹುಡುಗರು ಅವರು ಭಾಳ ಇದು ಮಾಡೋರು. ಆದರೆ ಜೊತೆ ತಳಿಕೆ ಹಾಕದೆ ಹೊರತು ಬಿಡೋಂಗಿಲ್ಲ. ತಳಿಕೆ ಇಲ್ದಂಗಿದ್ರೆ ಅವ್ನು ಏನು ಮಾಡ್ತಾನೆ ಅಂತಲೇ ಹೇಳೋಕ್ಕಾಗಲ್ಲ. ತಳಿಕೆ ಇದ್ರೆ ಮಾತ್ರ ಭಾಳ ಮಕ್ಕಳಿದ್ದಂಗೆ, ಒಂದು ಚೂರು ಮಿಸ್ ಕಾಣಲ್ಲ. ಜೊತೆಗೆ ಸಣ್ಣಮೀನುರಿಗೆ ಕಟ್ಟಿದ್ರು ಪರವಾಗಿಲ್ಲ, ತಳಿಕೆ ಇರ್ಬೇಕು. ತಳಿಕೆ ಇದ್ರೆ ಅವನಿಗೆ ನನ್ನ ಜೊತೆಗೆ ಒಬ್ಬ ಬಲವಾದ ಹೇಳಿ ಅದೊಂದು ಅನಿಸಿಕೆ. ಅದ ನಂತರ ಹಬ್ಬ ಬಿಡೋಕ್ಕೆ ನೀವು ಆ ಕಡೆದಾಗೆ ನೀವು ಯಾವ ಮೂಲೆಯಿಂದ ಬಿಟ್ಟರು ಆ ಕಡೆದಾಗೆ ಹೋಗುತ್ತೆ ಬಿಟ್ಟರೆ ಇವತ್ತಿನವರೆಗೂ ಅದು ಸರ್ವಿಸ್ ಒಳಗೆ ಕಂಡಿ ನೋಡಿರೋದು, ಬೇಲಿ ಹಾರೋದಿರ್ಬೋದು, ಹೋಗಬೇಕಾದ್ರೆ ಸ್ವಲ್ಪ ಇಂಜೆಟ್ ಹಾಕೋದಿರೋದು, ಈ ಕ್ಷಣ ತನಕ ಭಗವಂತನ ದಯೆಯಿಂದ ಇಲ್ಲಿ ತನಕ ನಡೆದಿಲ್ಲ. ಮುಂದೆ ಅದೇ ರೀತಿ ಹೋಗಲಿ ಅನ್ನೋದೇ ನಮಗೆ ಉದ್ದೇಶ. ನೋಡ್ತಕ್ಕಂಥ ಪ್ರೇರಣೆ ಏನಪ್ಪ ಅಂತಂದರೆ, ಶಬರಿಮಲೆ ಒಳಗೆ ಅಯ್ಯಪ್ಪ ಸ್ವಾಮಿ ಜ್ಯೋತಿ ನೋಡ್ತಾರಲ್ಲ, ಆ ಟೈಪು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇರ್ಬೇಕು ನಮ್ಮ ರಂಗ ಅಂತ ಕೂಗಿದ್ರೆ ಆ ಕಡೆ ದಾಟಿರುತ್ತೆ. ಅದು ಕಣ್ಮಿಂಚಿನ ಹುಳ. ಆ ಒಂದು ಇದನ್ನ ಯಾರು ಕ್ಯಾಪ್ಚರ್ ಮಾಡ್ಕೊಂತಾರೆ ಅವರೇ ಪುಣ್ಯಾತರು. ಅದಕ್ಕೋಸ್ಕರ ನೋಡ್ಬೇಕು, ಅದಕ್ಕೋಸ್ಕರ ಇದನ್ನ ನೋಡ್ಬೇಕು. ಅದನ್ನ ನೋಡ್ಬೇಕು. ಅಲ್ಲಿ ಶ್ರೀರಂಗ ಅಂತ ಅಂದ ತಕ್ಷಣ ಅಲ್ಲಿ ಓರಿ ಹಿಡಿಯೋರ ಥರ ಇರುತ್ತೋ ಆ ಒಂದು ಸ್ಪೀಡಿಗೆ ನಾವು ಆಸೆ ಪಡ್ತೀವಿ. ಮತ್ತೆ ಯಾರು ಓರಿ ಮಾಲೀಕರು ತಪ್ಪು ತಿಳ್ಕೊಬೇಡ್ರಿ, ನಿಮ್ಮ ಓರಿಗಳು ನಮ್ಮ ಓರಿಗಿಂತ ಸ್ಪೀಡ್ ಹೋಗೋ ಇರ್ಬೋದು. ನನ್ನ ಓರಿ ಬಗ್ಗೆ ಇರ್ತಕ್ಕಂಥ ಉತ್ಸಾಹ ಹೆಮ್ಮೆನ ನಾನು ಹೌದು ಸರ್, ಯಾಕೆಂದ್ರೆ ನೀವು ಕಟ್ಟಿದ್ದೀರಾ. ಇವತ್ತು ಶಿಕಾರಿಪುರ ಅಂತ ಬಂದಾಗ ಒಂದು ಹೋರಿ ಪಿಪಿಲಿ ಫೇಮಸ್ ಆಗಿದ್ದಿತ್ತು ಸರ್, ಸೂಪರ್, ಗಾಂಧಿನಗರದ ಸೂಪರ್ ಅಂತ. ಇವತ್ತು ಕಣಿವೆ ಮನೆ ಶ್ರೀರಂಗ ಅಂತ ಎಷ್ಟೋ ಜನ ನಾನ್ ಪರ್ಟಿಕ್ಯುಲರ್ ಆಗಿ ನನ್ನ ಸಂದರ್ಶನದ ಜೊತೆ ಹೇಳಿದ್ದಾರೆ. ಎಷ್ಟೋ ದೊಡ್ಡ ಹೋರಿ ಮಾಲೀಕರು ಕೂಡ ಹೇಳಿದ್ದಾರೆ, ಅಣ್ಣ ಎತ್ತು ಈಗ ಬಹಳ ಚೆನ್ನಾಗಿ ಮಾಡ್ತಿದೆ ಹಬ್ಬನ, ಆ ರೀತಿ ಹೇಳಿದ್ದಾರೆ. ನಾನು ನಿಮಗೇನೋ ಒಂದು ಹೇಳಬೇಕು ಅಥವಾ ನಿಮ್ಮ ಹೋರಿಗೇನೋ ನಾನು ನಿಮಗೂ ಇದು ಮಾಡಬೇಕು ಅಂತ ಹೇಳ್ತಿಲ್ಲ, ಏನು ಹೇಳಿದ್ದಾರೆ ಅದನ್ನ ನಾನು ನಿಮಗೆ ಜಸ್ಟ್ ಹೇಳ್ತಿದ್ದೀನಿ ಅಷ್ಟೇ. ಯಾಕೆಂದ್ರೆ ಈಗ ಶಿಕಾರಿಪುರ ಅಂತ ಬಂದಾಗ ನಿಮ್ಮ ಒಂದು ಹೋರಿ ಆ ಸಾಲಲ್ಲಿದೆ, ಪಿಪಿ ಎತ್ತಿನ ಸಾಲಲ್ಲಿದೆ. ಆ ಒಂದು ಕಾರಣಕ್ಕೆ ಹೇಳಿದೆ, ಆ ಉತ್ತರನೂ ಚೆನ್ನಾಗಿ ಹೇಳಿದ್ರಿ ಶಬರಿಮಲೆ ಒಂದು ಕೊಟ್ಬಿಟ್ಟು. ಅಲ್ಲ ಅದೇ ಹೇಳಿದ್, ಜ್ಯೋತಿ ನೋಡ್ದಂಗೆ ಕಣ್ಮುಚ್ಚಿ ಕಣ್ಬಿಡಿದ್ರೆ ಜ್ಯೋತಿ ಮಯ ಆಗುತ್ತೆ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕು. ಶ್ರೀರಂಗ ಅಂತಂದ್ರೆ ಎಷ್ಟೋ ಜನ ನೋಡದೇ ಇರೋರು ಇದ್ದಾರೆ, ವಿಡಿಯೋದಲ್ಲಿ ನೋಡ್ಕೊಂಡು ತೃಪ್ತಿ ಪಟ್ಟಿರೋರು. ಹಬ್ಬಕ್ಕೆ ಬಂದ್ರು ಶ್ರೀರಂಗ ಬಂತು ಅಂತಿದ್ದಂಗೆ ಶ್ರೀರಂಗ ದಾಟೋಗಿರುತ್ತೆ. ಅದು ಯಾಕೆ ನಾನು ಹೇಳ್ತೀನಿ ಅಂತಂದ್ರೆ GPS ಕಟ್ಟಿರೋದ್ರಿಂದ ಪರ್ಟಿಕ್ಯುಲರ್ ಆಗಿ ಇಷ್ಟೇ ಸ್ಪೀಡ್ ಗೊತ್ತಾಗುತ್ತೆ. ಆ ಉದ್ದೇಶಕ್ಕೆ ಹೇಳ್ತಾ ಇದ್ದೀನಿ ಸರ್. ಇದುವರೆಗೂ ಈಗ ಇದನ್ನ ಹೇಳಿದ್ರೆ ಹೇಗೆ ಬರುತ್ತೆ ಹೇಗೆಲ್ಲ ಅಂತ ಹೇಳಿದ್ರೆ, ಎಷ್ಟು ಅದಕ್ಕೆ ತಕ್ಕನಂಗೆ ಎಷ್ಟು ಬಹುಮಾನ ಕೊಟ್ಟಿರ್ಬೋದು ಸರ್ ಅಂದಾಜು ಶ್ರೀರಂಗನಿಗೆ? ಎಷ್ಟು ಹಬ್ಬ ಮಾಡಿರ್ಬೋದು ಇದುವರೆಗೂ? ನಿಮ್ಮ ಮನೆಗೆ ಬಂದಾಳಿಂದ ಎಷ್ಟು ಹಬ್ಬ ಮಾಡಿರ್ಬೋದು, ಎಷ್ಟು ಬಹುಮಾನ ಅದಕ್ಕೆ ತಕ್ಕನಂಗೆ ಕೊಟ್ಟಿರ್ಬೋದು ಅಂತ? ಈಗ ಕಪ್ಪನಹಳ್ಳಿಯಲ್ಲಿ ಮೊದಲನೇ ಹಬ್ಬದಲ್ಲಿ ಉಂಗುರ ಕೊಟ್ಟರು, 2ನೇ ಹಬ್ಬದಲ್ಲಿ ಫ್ರಿಜ್ ಕೊಟ್ಟರು, 3ನೇ ಹಬ್ಬದಲ್ಲಿ ಫ್ರಿಜ್ ಕೊಟ್ಟರು. ಈಗ ಹಬ್ಬದಲ್ಲಿ ಫ್ರಿಜ್ 2 ಫ್ರಿಜ್ಜು 1 ಉಂಗುರ ಬಂತು. ಮತ್ತು ಮೊನ್ನೆ ಇದರಲ್ಲಿ ಮುಂಡಗೋಡಲ್ಲಿ ಉಂಗುರ ಕೊಟ್ಟರು PPಯಲ್ಲಿ. ಬೇರೆ ಥರದಲ್ಲಿ ಅಂತಂದರೆ ಒಂದೇ ಮಾತನಾಗ ನಾನು ನೇರವಾಗಿ ಹೇಳ್ಬೇಕಪ್ಪ ಅಂತಂದರೆ, ಇವತ್ತಿನವರೆಗೂ ಒಬ್ಬರ ಹತ್ರ ನಾನು ಕಮಿಟ್ ಆಗಿಲ್ಲ, ಯಾವುದೇ ಓರಿ ಹಬ್ಬದ ಕಮಿಟಿಯವ್ರ ಜೊತೆಗೆ ಕಮಿಟ್ ಆಗಿಲ್ಲ. ಯಾಕೆಂತಂದರೆ ನಾನು ಅದರ ಸರ್ವಿಸ್ ಪೂರ್ತಿ ಒಂದು ಬಂಪರ್ ಹೊಡಿದೇ ಇದ್ರೂ ಪರವಾಗಿಲ್ಲ, ನಾನು ಯಾರ ಜೊತೆ ಕಾಂಪ್ರಮೈಸ್ ಆಗಬಾರ್ದು ಅನ್ನೋದೇ ನನ್ನ ಗುರಿ. ನಾನು ಆ ಹೋರಿ ಕಟ್ಟಬೇಕಾದ್ರೆ ಇದ್ದಿದ್ದು ನನಗೆ ಅದೇ ಗುರಿ. ಇನ್ನೊಬ್ಬರ ಮನೆ ಒಳಗೆ ಹೆಸರು ಹೇಳಿರ್ಬಾರ್ದು. ಈಗ ಎಲ್ಲಿಂದನೂ ತಂದ್ವಿ, ಅವ್ನು ದುಡ್ಡಿತ್ತು ತಂದ, ದುಡ್ಡಿನ ದರ್ಪನಾಗೆ ಚೆನ್ನಾಗಿ ಹಬ್ಬ ಮಾಡೋಂಥ ಹೋರಿ ಹುಡುಕ್ಯಂತಂದಾನಂತ ಅಂತಾರೆ, ಸ್ವಾಭಾವಿಕ ಅದು. ಆದರೆ ಭಗವಂತನ ದಯೆ, ನಮ್ಮಲ್ಲಿರ್ತಕ್ಕಂಥ ವಿಶ್ವಾಸಕ್ಕೆ ಭಗವಂತ ನಮಗೆ ಕರುಣಿಸಿದಾನೆ. ಯಾರ ಮನೆ ಹೆಸರು ಹೇಳ್ತಾ ಇಲ್ಲ. ಕುಣಿಕೇನಹಳ್ಳಿ ಫಾರಂ ಬಿಟ್ಟರೆ ಕಣಿವೆ ಮನೆ ಲೋಹಿತನ ಮನೆಯಲ್ಲೇ ಹಬ್ಬ ಮಾಡ್ತಾ ಇರೋದು ಅನ್ನೋದನ್ನ ಅದು ಎರಡೂ ತೋರಿಸಿದ್ವು. ನನ್ನಲ್ಲಿರ್ತಕ್ಕಂಥ 2 ಓರಿ. ಆಮೇಲೆ ಮೂಲ ನಮ್ಮ ಮನೆಯಲ್ಲಿ ಯಾವ್ಯಾವ ಓರಿ ಬಂದರೂ ಹಬ್ಬ ಮಾಡ್ತವೆ. ಅದು ನಮ್ಮ ಮನೆ ಗುಣ. ಅದು ಮೊದಲಿಂದನೂ ನಮ್ಮ ತಾತರ ಕಾಲದಿಂದನೂ, ಅದು ನಮ್ಮ ಅಜ್ಜನ ಕಾಲದಿಂದನೂ ಅದು ಇದ್ದಿರೋದು ವಾಡಿಕೆ. ಆ ಒಂದು ಪ್ರಕಾರ ಇವು ಅದನ್ನು ಸಾಬೀತುಪಡಿಸಿದ್ವು. 2 ಟಾಪ್ ಹಬ್ಬ ಮಾಡ್ತವೆ.
ಹಾಗಾಗಿ ನಾವು ಇದನ್ನು ನಮ್ಮನೇಲೇ ಹುಟ್ಟಿ ಹಬ್ಬ ಮಾಡಿದ್ದು ಅಂಥೇಳಿ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಈ ವಿಚಾರದಲ್ಲಿ. ಬಕ್ಕದಲ್ಲೂ ಟಾಪಾಗಿ ಹಬ್ಬ ಮಾಡ್ತು, ಇದರಲ್ಲೂ PPಯಲ್ಲೂ ಟಾಪಾಗಿ ಹಬ್ಬ ಮಾಡ್ತು. ಯಾರ ಜೊತೆಗೂ ಇವತ್ತಿನವರೆಗೂ ಒಂದೇ ಒಂದು ಸಿಂಗಲ್ ರೂಪಾಯಿ ಕಮಿಟ್ ಆಗದೆ ವಿಶ್ವಾಸ ಗೆದ್ದು ಅಭಿಮಾನಿಗಳು ಮನ ಗೆದ್ದು ಅಖಾಡದಾಗೆ ಹಬ್ಬ ನಡೆಸ್ತಕ್ಕಂಥ ಕಮಿಟಿಯವ್ರ ಮನ ಗೆದ್ದು ನಾವು 2 ಬೈಕನ್ನು ತಂದಿದ್ದೀವಿ ಅಂತಂದರೆ ಇವತ್ತು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಇದು ಬರೀ ಅನೌನ್ಸ್ಮೆಂಟ್ ಮಾಡಿ ಕೈ ಬಿಡೋಂಥ ಹಬ್ಬ ಆಗಬಾರ್ದು ಅಂತಲೇ ಅಂದ್ಕೊಂಡು ಎಲ್ಲ ಕಡೆನೂ ಇಲ್ಲ ಫಿಕ್ಸ್ ಆಗದೇ ಇದ್ದರೆ ಒಂದು ಬಂಪರ್ ಹೊಡೆಯೋಕ್ಕಾಗಲ್ಲ, ಒಂದು ಸರಿನಾರ ಫಿಕ್ಸ್ ಆದರೆ ಬಂಪರ್ಗಳು ಸಿಗ್ತವೆ ಅಂತ ಅಭಿಮಾನಿಗಳು ಹೇಳಿದರು. ಆದರೆ ನಾನು ಅಭಿಮಾನಿಗಳಿಗೆ ಉತ್ತರ ಹೇಳಿದ್ದಂದರೆ ಅದು ಲೈಫ್ ಲಾಂಗ್ ಅದಿರೋಲ್ಲಿ ತನಕ ನನಗೆ ಒಂದೂ ಬಂಪರ್ ಬರೋದು ಬೇಡ, ಸಾಕು, ಅದು ಹಬ್ಬ ಮಾಡೋ ತೃಪ್ತಿ ನಮಗಿದೆ. ಎಷ್ಟರ ಖರ್ಚಾಗೋದು ಪ್ರಶ್ನೆ ಅಲ್ಲ. ನನಗೆ ಬಂಪರು ತಗೊಂಬಂದರೆ ಉತ್ಸಾಹದಿಂದ ನಾನು ಬಂಪರಿಗೆ ಪಟಾಕಿ ಹೊಡಿಬೇಕು. ನಾನು ದುಡ್ಡು ಕೊಟ್ಟು ತಗೊಂಬಂದರೆ ಪಟಾಕಿ ಹೊಡಿಯೋಕ್ಕೆ ಬೈಕಿಗೆ ದುಡ್ಡು ಕೊಡ್ತಂದೀನಿ ಮತ್ತು ಪಟಾಕಿಗೂ ಯಾಕೆ ದುಡ್ಡು ಹಾಕ್ಲಪ್ಪ ಅನ್ನೋ ಫೀಲ್ ಬರಬಾರ್ದು. ಆಮೇಲೆ ಉತ್ಸಾಹ ಇರಲ್ಲ. ಇದು ತೃಪ್ತಿಕರ ಬೇಕಪ್ಪ ಅಂತಂದರೆ ಅದು ನ್ಯಾಯವಾಗಿದ್ದಾಗ ಮಾತ್ರ ತೃಪ್ತಿ ಇರೋಕ್ಕೆ ಸಾಧ್ಯ. ಆ ಒಂದು ಕೆಲಸದಿಂದ ನನಗೆ ಇವತ್ತು ನಮ್ಮ ರಂಗನ ಬಗ್ಗೆ ನಾನು ಕಳೆದ ವಿಡಿಯೋದಾಗ ಹೇಳಿದ್ದೆ, ಒಂದು ಬೈಕ್ ಬಂದರೂ ನಾನು ನಿಮಗೆ ಇದನ್ನು ಆರ್ಥಿಕತೆ ನೋಡ್ಕೊಂಡು ಇಟ್ಕೊಳ್ಳೋದು, ಮನಸ್ಥಿತಿ ನೋಡ್ಕೊಂಡು ಇಟ್ಕೊಳ್ಳೋದು ಅಂತ ಹೇಳಿದ್ದೆ. ಇವತ್ತು ಆರ್ಥಿಕತೆನೂ ಇರಲಿ, ಮನಸ್ಥಿತಿನೂ ಇರಲಿ, ಏನೇ ಬರಲಿ ಸಹನೆ ಕಳ್ಕೊಬಾರ್ದು ಅಂತೇಳಿ ತೀರ್ಮಾನ ಮಾಡಿ ಶ್ರೀರಂಗ ನಮ್ಮನೇಲೇ ಶ್ರೀರಂಗ ಇರ್ಬೇಕು ಇವನು ಅಂತೇಳಿ ನಾನು ಆಸೆ. ಕೊನೆವರೆಗೂ ಇಲ್ಲೇ ಕೊನೆ ತನಕ ಅದು ಇರ್ತಾನೆ. ಅವನಿಗೆ ವಯಸ್ಸಾಗಿ ನಾನು ಹಬ್ಬ ಮಾಡಲ್ಲ ಅಂತ ಹೇಳಿದ್ರು ಅವ್ನು ನಮ್ಮನೇಲೇ ಇರ್ತಾನೆ. ಅವ್ನು ಕೊನೆಗಾಲದ ತನಕ ನಮ್ಮನೆಗೆ ಇರ್ಬೇಕು ಅನ್ನೋದು ನಮ್ಮ ಆಸೆ. ಅದು ಸರ್, ಕಡಿಮೆ ಮನೆ ಶ್ರೀರಂಗ ಅನ್ನೋದು ಈ ಶಿಕಾರಿಪುರದ ಹಬ್ಬ ಆಗೋವರೆಗೂ ಒಂದು ಲೆಕ್ಕದಲ್ಲಿತ್ತು ಸರ್. ಒಂದು ಹೆಚ್ಚು ಕಡಿಮೆ ನಾನೇನು ಅಂತಂದ್ರೆ 100ಕ್ಕೆ ತಗೊಂಡ್ರೆ 50 ಇತ್ತು. ಅದಾದ್ಮೇಲೆ ಕಡಿಮೆ ಮನೆ ನಿಮಗೂ ಗೊತ್ತಿರುತ್ತೆ, ನಮಗೂ ಗೊತ್ತಿರುತ್ತೆ, ಎಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಒಂಥರ ಟ್ರೆಂಡಿಂಗ್ ಸೃಷ್ಟಿ ಮಾಡಿದೆ. ಈಗ ಹೇಗನ್ಸುತ್ತೆ ಆ ಶಿಕಾರಿಪುರದ ಹಬ್ಬ ನಿಮಗೆ ಯಾವ ತರ ಟರ್ನ್ ಆಯ್ತು ಅಂತ ಏನಾದ್ರು ಹೇಳ್ತೀರಾ? ಶಿಕಾರಿಪುರದ ಹಬ್ಬ ನಾನು ಹಬ್ಬ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಯಾಕೆಂತಂದರೆ ಶಿಕಾರಿಪುರಕ್ಕೆ ನಾನು ಓರಿ ಹಾಕ್ಬಾರ್ದು ಅಂತಲ್ಲ, ಈಗ ಓರಿ ಬಿಡ್ತಕ್ಕಂಥ ಹುಡುಗರು ಇಬ್ಬರು ಎಂಪ್ಲಾಯಿ, ಮತ್ತು ಸುನಿಲ್ ಮತ್ತು ಅರುಣ ಇಬ್ಬರು ಎಂಪ್ಲಾಯಿ. ಮಾರುತಿ ಅವನ ಪಾಪ ಅವ್ರದ್ದು ಹಾರ್ಡ್ ವರ್ಕರು, ಶಿವಶಂಕರನ ಹಾರ್ಡ್ ವರ್ಕರು. ಈಗ ಅವರು 4 ಜನದ ಮೇಲೆ ನಾನು ಡಿಪೆಂಡ್ ಆಗಿರೋದು. ಯಾಕೆಂತಂದರೆ ಬೇರೆ ಯಾರು ತಪ್ಪು ತಿಳ್ಕೊಬಾರ್ದು, ಓರಿ ಬಿಡೋದೇ ಅವರು. ಈಗ ಅವ್ರು ಬಿಟ್ಟು ಬೇರೆ ಯಾರು ಬಿಡೋಕ್ಕೆ ನಮ್ಮರೇ ಬೇಕಾದಷ್ಟು ಜನ ಹುಡುಗರು ಕಾತರಿತಾರೆ. ಎಲ್ಲರೂ ಬಿಡ್ತಾರೆ, ಅವ್ರಿಗಿಂತ ಚೆನ್ನಾಗಿ ಬಿಡ್ಬೋದು. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು ಅಂತಂದರೆ ಅವರು ಹೌದು. ಅದಕ್ಕೋಸ್ಕರನೇ ನಾನು ಅವ್ರಿಗೆ ಇದು ಮಾಡ್ತೀನಿ. ಶಿಕಾರಿಪುರದ ಹಬ್ಬಕ್ಕೆ ಪ್ರೇರಣೆ ಅಂತಂದರೆ ನಮ್ಮ ಚಂದನ್, ಇಲ್ಲ ಹಾಕೋಣ ಅಣ್ಣ, ಇದನ್ನು ಮಿಸ್ ಮಾಡೋದು ಬೇಡ ಅಂತೇಳಿ ಮಾಡಿದರು. ಆಮೇಲೆ ಕಮಿಟಿಯವ್ರಿಗೂ ಆಸಕ್ತಿ ಇತ್ತು, ನಮ್ಮ ಕಡೆದಾಗ ಶ್ರೀರಂಗ ಓಡಬೇಕು ಅನ್ನೋದು. ಆ ಒಂದು ಇದರ ಮೇಲೆ ನನಗೆ ಶಿಕಾರಿಪುರದ ಹಬ್ಬ ಪ್ರೇರಣೆ ಆಗಿದೆ. ನಂತರ ಎಲ್ಲದಕ್ಕಿಂತ ಹೆಚ್ಚು ನನಗೊಂದು ಆಸೆ ಇದ್ದಿದೆ ಅಂದರೆ ಚಾಮುಂಡಿ, ನಾನು ಅಭಿಮಾನಿ ಚಾಮುಂಡಿ ಹೋರಿಗೆ. ಅದು ಹೋರಿ ಯಾರ ತಕಾರ ಇರಲಿ, ಆ ಜೀವಕ್ಕೆ ನಾನು ಅಭಿಮಾನಿ ಆಗಿದ್ದೆ. ಆದರೆ ನಾನು ಎಲ್ಲೂ ಯಾರಿದ್ರಿಗೂ ತೋರಿಸ್ಕೊಳ್ಳೋದು, ಕೇಕೆ ಹೊಡೆಯೋದು ಮಾಡ್ತಿರ್ಲಿಲ್ಲ. ಒಂದು ಅಭಿಮಾನ ಫೀಲಲ್ಲಿ ಇತ್ತು ನನಗೆ. ಆ ಒಂದು ಫೀಲ್ನ ಬೀಟ್ ಮಾಡಬೇಕು ಅಂತಂದರೆ ನಮ್ಮ ಶ್ರೀರಂಗನ ಕೈಯಲ್ಲಿ ಯಾಕೆ ಮಾಡಿಸ್ಬಾರ್ದು ಅನ್ನೋದು ಆಸೆ ಇತ್ತು. ಇವತ್ತು ಚಾಮುಂಡಿನ ನಾನು ಬೀಟ್ ಮಾಡ್ಬೇಕಂದ್ರೆ ಅದನ್ನು ಹಿಮ್ಮೆಟ್ಟಬೇಕು ಅಂತಲ್ಲ, ಇವತ್ತು ಅದರ ಹೆಸರನ್ನು ನಾನು ನಮ್ಮ ಶ್ರೀರಂಗಕ್ಕೆ ಹೆಸರು ಕೊಡಬೇಕು ಅನ್ನೋದಾದರೆ ಅದನ್ನು ಅದೇ ಕಾನ್ಸೆಪ್ಟಲ್ಲೇ ಮಾಡ್ಬೇಕು ಅಂತ ಹೇಳಿ ಮೊನ್ನೆ ಶಿಕಾರಿಪುರದ ಅಖಾಡ ಭಾಳ ನೀಟಾಗಿ ಮಾಡಿದರು ಪೈಲ್ವಾನರು. ಎಲ್ಲ ಅಖಾಡದ ಉಸ್ತುವಾರಿ ಹೊತ್ತಿರ್ತಕ್ಕಂಥ ಪ್ರತಿಯೊಬ್ಬರು ಕಮಿಟಿಯವರು ಭಾಳ ನಿಯತ್ತಾಗಿ ಹಬ್ಬ ಮಾಡಿದರು. ನನಗೆ ಹಬ್ಬಕ್ಕೆ ನನ್ನವ್ರಿಗೆ ಪ್ರೈಸ್ ಕೊಟ್ಟರು ಅಂತ ನಿಯತ್ತು ಅಂತ ಹೇಳ್ತಿಲ್ಲ, ಟ್ರಾನ್ಸ್ಪರೆಂಟಾಗಿ ಮಾಡಿದರು. ಹೌದು ಸರ್, ತುಂಬ ಟ್ರಾನ್ಸ್ಪರೆಂಟಾಗಿ ಮಾಡಿದರು. ಅದ್ರ ಬಗ್ಗೆ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಯಾಕೆಂತಂದರೆ ಒಂದು ಕಮಿಟಿ ಅಂದ ತಕ್ಷಣ 10 ಪ್ರಶ್ನೆಗಳು ಬರ್ತವೆ. ಇವ್ರು ಯಾರನ್ನೂ ಬಿಡಲಿಲ್ಲ, ಗೊಂದಲಕ್ಕೆ ಈಡು ಮಾಡಲಿಲ್ಲ. ಅಷ್ಟೂ ಎದುರಿಗೆ ಕರೆದು ಕ್ವಶನ್ ಮಾಡಿದವರಿಗೆ ಆನ್ಸರ್ ಕೊಟ್ಟರು ಏನೇನು ಅಂಥೇಳಿ. ನನ್ನೋರಿಗೆ ಯಾಕೆ ಕೊಟ್ಟಿಲ್ಲ, ನಿನ್ನೋರಿಗೆ ಹಿಂಗೆ ಮಾಡೈತಿ ಅಂತೇಳಿ ಭಾಳ ನೀಟಾಗಿ ಕನ್ಸಿಡರ್ ಮಾಡಿದರು. ಅವರ ಒಂದು ಸಮಯ ಪ್ರಜ್ಞೆಗೆ ನಾನು ಅವರಿಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ ಈ ಮುಖಾಂತರ. ಆದರೆ ನಮ್ಮ ಶ್ರೀರಂಗಕ್ಕೆ ಬಿಡೋಕ್ಕೆ ಅಖಾಡ ಭಾಳ ಚೆನ್ನಾಗಿತ್ತು, ದೂರದಿಂದ ಬಿಡೋಕ್ಕೆ ಭಾಳ ಆಸೆ ಇತ್ತು ನಮಗೆ. ಅದೇ ಪ್ರಕಾರವಾಗಿ ಶಾಮಿಯಾನದಿಂದನೇ ಓರಿ ಬಿಡ್ರಿ ಅಂಥೇಳಿ ನಮ್ಮ ಓರಿ ಬಿಡತಕ್ಕಂಥ ಪೈಲ್ವಾನರಿಗೆ ನಾನು ಅದನ್ನೇ ಹೇಳ್ತಿದ್ದೆ. ನೀವು ಯಾವುದೇ ಕಾರಣಕ್ಕೂ ಶಾಮಿಯಾನಕ್ಕಿಂತ ಮುಂದಕ್ಕೆ ಬರಬೇಡ್ರಿ, ಬಿಟ್ಟರೆ ದೂರದಿಂದನೇ ಬಿಡಬೇಕು. ಆ ಶಾಮಿಯಾನ ಆಗದೆ ಇದ್ದರೆ ಇನ್ನೂ 10 ಮಾರು ಹಿಂದಿಂದ ಬಿಡಬೇಕು ಅನ್ನೋದಿತ್ತು ನಮ್ಮ ತಲೆಗೆ. ದೈವ ಇಚ್ಛೆ, ನನ್ನ ಒಂದು ಭರವಸೆ, ನನ್ನ ಒಂದು ಆಸೆಗೆ ಅವನು ನೀರು ಹಾಕದೆ ಸಾಥ್ ಕೊಟ್ಟಿದ್ದಾನೆ. ಇವತ್ತು ಆ ಪ್ರಕಾರವಾಗಿ ನಾವು ಹೇಳ್ಬೇಕು ಅಂತಂದರೆ ಎಲ್ಲಿಂದ ಬಿಡ್ತೀವಿ ಅಲ್ಲಿಂದನೇ ಬಿಟ್ಟು ಸೆಕೆಂಡಿಂದ ಹಗ್ಗ ಅವ್ರ ಕೈಯಲ್ಲಿ ಕಳ್ಸ್ಕೊಂಡಿರ್ತಾರೆ,
ವಿತಿನ್ ಸೆಕೆಂಡಲ್ಲೇ ಅಖಾಡ ದಾಟಿರುತ್ತೆ. ಆ ಒಂದು ಇಂಟ್ರೆಸ್ಟು, ಆ ಒಂದು ಸ್ಫೂರ್ತಿ ಐತಲ್ಲ, ಅದು ನಾವು ಒತ್ತಡ ಮಾಡಿ ಹೇಳಿದ್ರೆ ಬರಲ್ಲ. ಅದು ಅದಕ್ಕಾಗಿ ಬರ್ಬೇಕು, ಅದ್ರ ಜೀನ್ಸಲ್ಲಿ ಇರ್ಬೇಕು. ಅದು ನಾನು ಹೋಗ್ಬೇಕು ಅನ್ನೋದು, ಅದು ಭಗವಂತ ನಮಗೆ ಗಾಡ್ ಗಿಫ್ಟ್ ಕೊಟ್ಟಿದ್ದಾನೆ. ಅದನ್ನು ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಹಾಗಾಗಿ ನಾನು ಶ್ರೀರಂಗನ ಮನೆ ಬಿಟ್ಟು ಕಳಿಸಲ್ಲ ಅಂತ ಹೇಳಿದ್ದು. ಸಾಕಷ್ಟು ತೊಂದರೆಗಳಿದ್ದು, ಸಾಕಷ್ಟು ಏನೇ ಬಂದರೂ ಆರ್ಥಿಕವಾಗಿ ಅದನ್ನು ಕೊಡೋಷ್ಟೇನು ಭಗವಂತ ನನ್ನ ಇಟ್ಟಿಲ್ಲ. ಆದರೆ ಮನಸ್ಥಿತಿ ಅಂತ ಹೇಳಿದ್ದೆ ನಿಮಗೆ ಇವತ್ತು ಮನಸ್ಥಿತಿ ಏನೇ ಬರಲಿ ಸಹನೆ ಕಳ್ಕೊಳ್ಳದೆ ಅದನ್ನು ಮನೆ ಬಿಟ್ಟು ಕಳಿಸಬಾರ್ದು ಅನ್ನೋದು ನನ್ನ ಕಾನ್ಸೆಪ್ಟ್ ಆಗಿದೆ. ಅದೇ ಉದ್ದೇಶಕ್ಕೋಸ್ಕರ ಶ್ರೀರಂಗನ ನಾನು ಇಟ್ಕೊಂಡೆ. ಸರ್, ಈಗ ನಿಮ್ಮ ಹೆಸರಿಗೆ ಬರೋಣ. ಈಗ ಶ್ರೀರಂಗ ಇಷ್ಟೋ ತನಕ ತಗೊಂಡ್ವಿ. ಶ್ರೀರಂಗ ಬರೋಕ್ಕಿಂತ ಮುಂಚೆ ನಿಮ್ಮ ಹೆಸರು, ಶ್ರೀರಂಗ ಬಂದಾದ್ಮೇಲೆ ನಿಮ್ಮ ಹೆಸರು ನಿಮಗೆ ಗೊತ್ತಾಗಿರುತ್ತೆ, ಡಿಫ್ರೆನ್ಸ್ ನಿಮಗೆ ಗೊತ್ತಾಗಿರುತ್ತೆ. ಇಲ್ಲ, ಈಗ ಹೇಗಿದೆ ಡಿಫ್ರೆನ್ಸ್? ಈಗ ಏನಾಗಿತ್ತು ಅಂತಂದರೆ, ನಾವು ಮೂಲತಃ ಇಲ್ಲಿಯರಾಗಿರೋದ್ರಿಂದ ನಾವು ಸಣ್ಣ ಮಕ್ಕಳಿದ್ದಾಗಿಂದನೂ ನಾವು ತುಂಟಾಟ ಇರ್ಬೋದು, ಹೊಡೆದಾಟ ಇರ್ಬೋದು, ವಿಶ್ವಾಸ ಇರ್ಬೋದು, ಎಲ್ಲದಕ್ಕೂ ನಾವು ಮುಂಚೂಣಿಯಲ್ಲೇ ಇದ್ದರು. ಒಳ್ಳೇದು ಮಾಡೋಕ್ಕೂ ಮುಂಚೂಣಿ, ಹೊಡೆದಾಡೋಕ್ಕೂ ಮುಂಚೂಣಿ, ಈ ಎಲ್ಲದ್ರಾಗೂ ಲೀಡರ್ಶಿಪ್ ಹೊತ್ತು ಬಂದಿರತಕ್ಕಂಥ ನಾನು ಎಜುಕೇಷನ್ನ SSLCಗೆ ಡಿಸ್ಕಂಟಿನ್ಯೂ ಮಾಡಿದೆ. ಆದರೆ ಅಂದಿನ ಒಂದು ವ್ಯವಸ್ಥೆಗೆ ತಕ್ಕನಾಗಿ ಎಲ್ಲದ್ರಾಗೂ ಲೀಡರ್ಶಿಪ್ ಮಾಡ್ತಾ ಬಂದಿರೋದ್ರಿಂದ ಜನಕ್ಕೆ ಎಲ್ಲರ ಜೊತೆಗೆ ಚೆನ್ನಾಗಿದ್ದೆ. ಕಳೆದ 2000ನೇ ಇಸ್ವಿಯಿಂದ ನಾನು ಅಡಿಕೆ ಕೇಣಿಯನ್ನು ಮಾಡೋಕ್ಕೆ ಆರಂಭ ಮಾಡಿದ್ವಿ. ಅಲ್ಲಿಂದನೂ ನಮಗೆ ನಾವು ನಡೆದು ಬಂದ ಹಾದಿ ತಿರುಗಿ ನೋಡಿದರೆ ಭಾಳ ತೃಪ್ತಿಕರ. ನಮಗೆ ಯಾರೂ ಇವತ್ತಿನವರೆಗೂ ಕೆಟ್ಟದಾಗಿ ಯಾರೂ ಮಾತಾಡಿರಲಿಲ್ಲ. ಆ ಒಂದು ಉದ್ದೇಶ ಇಟ್ಕೊಂಡು ಎಲ್ಲರ ಜೊತೆಗೂ ನಾನು ಕಣಿವೆ ಮನೆ ಲೋಹಿತಾಗಿ ಬೆಳಕಿಗೆ ಬಂದಿದ್ದೆ, ಪ್ರಚಲಿತ ಆಗಿದ್ದೆ. ಇವತ್ತು ನಮ್ಮ ಶ್ರೀರಂಗನಿಗೆ ಬರೀ ಶ್ರೀರಂಗ ಅಂತ ಇಡ್ಬೋದಿತ್ತು. ಕಣಿವೆ ಮನೆ ಯಾಕೆ ಸೇರಿಸಿದ್ದೀನಪ್ಪ ಅಂತಂದರೆ, ನನ್ನ ಊರನ್ನು ನಾನು ಎತ್ತಿಡಿದೇ ಇದ್ದರೆ ಅದಕ್ಕೆ ಸ್ವಾರ್ಥ ಅನಿಸುತ್ತೆ ಅಂಥೇಳಿ ಕಣಿವೆ ಮನೆ ಅಂದರೆ ಎಲ್ಲ ಅಪಾರ ಅಭಿಮಾನಿಗಳು ಎಲ್ಲರೂ ಸೇರ್ಕೊಳ್ತಾರೆ. ಊರಲ್ಲಿರ್ತಕ್ಕಂಥ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯ ನಾಗರಿಕರು ಎಲ್ಲರಿಗೂ ನಾನು ನಮ್ಮ ಊರಿನ ಕೃತಜ್ಞತೆ ಹೇಳ್ತೀನಿ. ನಮ್ಮ ಊರಿನಲ್ಲಿದ್ದಂಥವ್ರಿಗೆ ಪ್ರತಿಯೊಬ್ಬರು ಸಾಥ್ ಕೊಡ್ತಾರೆ. ಊರಿ ಬಗ್ಗೆ ಯಾರೂ ಚೀಪಾಗಿ ಮಾತಾಡೋದು, ಹೇಟ್ ಮಾಡೋಂಥದ್ದು ಯಾರೂ ಇರಲ್ಲ. ಅವರು ಬಂದರೂ ಸರಿ, ಬರದೇ ಇದ್ದರೂ ಸರಿ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಸಹಕರಿಸೋದ್ರಿಂದ ಊರು ಹೈಲೈಟ್ ಆಗಬೇಕು. ನಮ್ಮ ಕಣಿವೆ ಮನೆ ಈಗೂ ಜಕ್ಕನಹಳ್ಳಿ ಮೊಜರೆ ಕಣಿವೆ ಮನೆ ಅಂತಲೇ ಇರೋದು. ಈಗ ಕಂದಾಯ ಗ್ರಾಮ ಆಗಿರಲಿಲ್ಲ, ಈಗೂ ಆಗಿಲ್ಲ. ಆ ಒಂದು ಕಾರಣದಿಂದ ಕಣಿವೆ ಮನೆಯನ್ನು ಬಿಡಬಾರ್ದು. ನಾವು ಎಲ್ಲೇ ಹೋದ್ರೂ ಕಣಿವೆ ಮನೆ ಸೇರಿಸ್ಕೋಬೇಕು ಅನ್ನೋದೇ ನಮ್ಮ ಉದ್ದೇಶ. ಹಾಗಾಗಿ ಕಣಿವೆ ಮನೆ KVL ಶ್ರೀರಂಗ ಅಂತ ಮಾಡಿರೋದು. KVL ಅಂದರೆ ಕೆ ಅಂದರೆ ಕಣಿವೆ ಮನೆ, ನಮ್ಮ ತಂದೆ ಹೆಸರು ಕಂಬಪ್ಪ ಅಂತೇಳಿ. ಅದನ್ನು ಕಣಿವೆ ಮನೆ ಸೇರಿಸ್ತಾ ಇದ್ರೆ ಕೆ ಅನ್ನೋದನ್ನ ಕಣಿವೆ ಮನೆಗೆ ಕನ್ವರ್ಟ್ ಮಾಡ್ಕೊಂತಿದ್ವಿ. ಕಣಿವೆ ಮನೆ ಸೇರಿಸೋದ್ರಿಂದ ಕಂಬಪ್ಪ ಅಂತ ನಮ್ಮ ತಂದೆ ಹೆಸರು, ನಮ್ಮ ಅಜ್ಜನ ಹೆಸರು. ವಿ ಅಂದರೆ ವಸಂತಪ್ಪ ಅಂತ ನಮ್ಮ ತಂದೆ ಹೆಸರು. ಎಲ್ ಅಂದರೆ ಲೋಹಿತ್ ನನ್ನ ಹೆಸರು. ಹಾಗಾಗಿ KVL ಶ್ರೀರಂಗ ಅಂತ ಇಟ್ಟಿದ್ದೀವಿ. ನಾವು ಯಾವುದೇ ರೀತಿ ಯಾವುದೋ ಬ್ರ್ಯಾಂಡ್ ಮಾಡಬೇಕು ಅಂತೇಳಿ ಇನ್ನೊಂದು ಏನೋ ಬ್ರ್ಯಾಂಡ್ ತಂದು ಮಾಡಲಿಲ್ಲ. ಅದು KVL ಶ್ರೀರಂಗ ಅನ್ನೋದೇ ನಾವು ಈ ಟೈಮಿಗೆ ಅದನ್ನೇ ಕನ್ಸಿಡರ್ ಮಾಡಿದ್ವಿ. ನಮ್ಮ ಶ್ರೀರಂಗ ಬಂದಮೇಲೆ ಇವತ್ತು ನಿಜಕ್ಕೂ ನಾನು ಅದಕ್ಕೆ ಕೃತಜ್ಞತೆ ಹೇಳ್ತೀನಿ. ಪ್ರತಿಯೊಬ್ಬರು ಶ್ರೀರಂಗ ಮಾಲೀಕರು ಅಂತ ಹೇಳಿ ನಾನು ಕರೀತಾರಲ್ಲ, ಅವಾಗ ಅಲ್ಲಿ ಎಷ್ಟೇ ಸ್ಟ್ರೆಸ್ ಆಗಿದ್ರು, ಅವತ್ತಿನ ಎಷ್ಟೇ ಬೇಜಾರಿದ್ರು, ಆ ಒಂದು ಕ್ಷಣದಲ್ಲಿ ಹಾರ್ಬಿದ್ದೋಗುತ್ತೆ ಸ್ಟ್ರೆಸ್. ಆ ಒಂದು ಜೀನು ಅದರಿಂದ ಬರುತ್ತೆ ನನಗೆ. ಆ ಒಂದು ಸ್ಪಿರಿಟು ನಮ್ಮ ಶ್ರೀರಂಗನಿಂದ ಬಂದಿದೆ. ಎಷ್ಟೇ ಸುಸ್ತಾಗಿದ್ರು ಬಂದರೂ ಅದಕ್ಕೆ ನಾವು ಬೆಳಗ್ಗೆ ಸಂಜೆ ಮೈ ಉಜ್ಜಿ ಅದ್ರ ಜೊತೆಗೆ ನಾವು ಬೆರೆದೇ ಇದ್ದರೆ ಮನಸ್ಸಿಗೆ ಸಮಾಧಾನ ಆಗಲ್ಲ. ಆ ಒಂದು ಕಾರಣ ಇವತ್ತು ನಮ್ಮ ಊರನ್ನು ಹೈಲೈಟ್ ಮಾಡಿದೆ, ನನ್ನ ಹೆಸರನ್ನು ಹೈಲೈಟ್ ಮಾಡಿದೆ, ತಾನೂ ಹೈಲೈಟ್ ಆಗಿದ್ದಾನೆ. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಆದರೆ ಏನು ಮಾಡ್ತೀರಿ, ಬಡ್ಡಿ ಮಗಂದು ಸರಿಯಾಗಿ ಮೇವು ತಿನ್ನಲ್ಲ, ತಿಂಡಿ ತಿನ್ನಲ್ಲ, ಭಾರಿ ರೋದನೆ ಕೊಡ್ತಾನೆ. ಅದೇ ಒಂದು ಮೈನಸ್ ಪಾಯಿಂಟ್. ಸರ್, ನೀವು ಕೇಳಿರೋದ್ ಪ್ರಕಾರ ಈಗ ಕಟ್ಕೊಂಡ್ಬಂದಿದ್ದೀರ ಎತ್ತು, ಯಾರೋ ಒಬ್ರು ತುಂಬ ಒಳ್ಳೆ ಮಾತು ಹೇಳಿರ್ತಾರೆ KVL ಶ್ರೀರಂಗನ ಬಗ್ಗೆ ಪರ್ಟಿಕ್ಯುಲರ್ ಆಗಿ. ಯಾಕೆಂದರೆ ನೀವೀಗ ಸೋಷಿಯಲಲ್ಲಿ ಇರೋದು ಕೇಳ್ತಿರೋದು. ಯಾರೋ ಒಬ್ಬರು ಭಾಳ ಒಳ್ಳೆ ಮಾತು ಹೇಳಿದ್ದಾರೆ ಪರ್ಟಿಕ್ಯುಲರ್ ಆಗಿ, ಅದು ನನಗೆ ಮನಸ್ಸಿಗೆ ಮುಟ್ಟು ಅವತ್ತು ಅಂತ ಅಂದರೆ ಏನು ಮಾತು ಹೇಳಿರ್ಬೋದು ಪಾಸಿಟಿವ್ ವೇದಲ್ಲಿ ಶ್ರೀರಂಗನ ಬಗ್ಗೆ? ಇಲ್ಲ, ಶ್ರೀರಂಗನ ಬಗ್ಗೆ ಭಾಳಷ್ಟು ಜನ ಹೇಳಿದ್ದಾರೆ. ಆದರೆ ಅದನ್ನು ಪಾಸಿಟಿವ್ ನಾವು ತಗೊಂಡಿರೋದು ವಿಚಾರಗಳು ಅಂತಂದರೆ, ಏನಾರ ಆಗಲಿ ಹಬ್ಬ ಮಾಡ್ಬೇಕಾದ್ರೆ ಯಾರಿಗೂ ತೊಂದರೆ ಕೊಡಲ್ಲ, ಇದನ್ನು ಭಾಳಷ್ಟು ಜನ ಹೇಳಿದ್ದಾರೆ. ಓರಿ ಬಿಡೋರಿಗಾಗ್ಬೋದು, ಮುಂದೆ ಓರಿ ಹಿಡಿಯೋರಿಗಾಗ್ಬೋದು, ಯಾರಿಗೂ ತೊಂದರೆ ಕೊಡಲ್ಲ. ಏನಪ್ಪ ಅಂತಂದರೆ ಅವ್ನು ತೊಂದರೆ ಕೊಡಲ್ಲ ಅಂತ ಯಾರೂ ಹತ್ರ ಹೋಗಲ್ಲ, ಅವ್ರವ್ರ ಕೇರಾಗಿ ಅವ್ರು ಇರ್ತಾರೆ. ಹಬ್ಬದಲ್ಲೂ ಟಾಪು, ಬಿಟ್ಟಾಗೂ ತೊಂದರೆ ಕೊಡಲ್ಲ, ಹಿಡಿಯಬೇಕಾದ್ರೂ ತೊಂದರೆ ಕೊಡಲ್ಲ.
ಆ ಒಂದು ವಿಚಾರದಾಗ ಅವ್ನು ವೆಲ್ ಆ್ಯಂಡ್ ಗುಡ್ ಅಂತ ಹೇಳಿ ಸಾಕಷ್ಟು ಜನ ಹೇಳಿದ್ದಾರೆ. ಆ ಒಂದು ಗುಣ ನಾನು ಒಪ್ತೇನೆ. ಅದೇ ಈಗ ಅವ್ನು ಮಾಡಿದ ಆಟಕ್ಕೆ ನಾವು ಪಿ ಪಿ ಓಡಿಸ್ತಾ ಇರೋದು ಈಗ ಅವನಿಗೆ. ಇಲ್ಲದೇ ಇದ್ದರೆ ನಾವು ಪಿ ಪಿ ಓಡಿಸೋ ಕಾನ್ಸೆಪ್ಟ್ ಇರಲಿಲ್ಲ. ಅವನು ಹೊರಟತನ, ಅವನು ಹೊರಗೆ ಹೋದರೆ ಸ್ಟಾರ್ಟಿಂಗ್ ಹಬ್ಬದಲ್ಲಿ ಬೆನ್ನತ್ಕೊಂಬಂದು ಹಾಯನು. ಇವತ್ತು ಬೆನ್ನತ್ತ ಮೂಡಿದ್ರು ಎಲ್ಲರೂ ಪರಿಚಯ ಇರೋದ್ರಿಂದ ಬೆನ್ನತ್ತಲ್ಲಷ್ಟೇ. ಈಗ ನಾವು ಯಾರು ಇಲ್ಲದೆ ಇದ್ರೆ ನಿಮ್ಮನ್ನು ಬಿಡಲ್ಲ ಅವನು. ಹಾಗಾಗಿ ಇಂಥ ಒಂದು ಗುಣ ಒಂದು ಎಲ್ಲರೂ ಅದ್ರ ಬಗ್ಗೆ ಮಾತಾಡಿದ್ದಾರೆ, ಖುಷಿ ಪಟ್ಟಿದ್ದೀನಿ. ಆದರೆ ನನಗೊಂದು ಆಸೆ ಏನು ಅಂತಂದರೆ ಅಭಿಮಾನಿಗಳಿಗೆ ಅಭಿಮಾನಿಯಾಗಿರ್ಬೇಕು ಅಂತ ನನ್ನ ಆಸೆ. ಈಗ ಯಾರ್ದೋ ಹೋರಿ ಹಣ 4 ರೌಂಡ್ ಬಿಟ್ಟರು ನಾವು 5 ರೌಂಡ್ ಬಿಡೋಣ, ಈ ಕ್ಷಣಕ್ಕೂ ನಾವು ಅದನ್ನು ಮಾಡಿಲ್ಲ. ನನ್ನೋರಿ ಎಷ್ಟು ಬಿಡಬೇಕು ಅಂತ ನನಗೆ 6 ಸೆನ್ಸ್ ವರ್ಕ್ ಮಾಡುತ್ತೆ. ಬೆಳಗ್ಗೆನೇ ಮಾರ್ನಿಂಗ್ ಹೇಳಿರ್ತೀನಿ ಹೋಗ್ಬೇಕಾರೆ, ಇಲ್ಲಪ್ಪ ಇವತ್ತು ಹೋರಿ ಬಿಡಬೇಕು ಅಂತಂದರೆ ಯಾರು ಎಡಬಾಯಿ ಹಾಕ್ಬೇಡ್ರಿ, ಹೋರಿ ಬಿಡ್ತಾ ಇರೋದಷ್ಟೇ, ನಾನು ನಿಲ್ಲಿಸ್ರಿ ಅಂತ ಹೇಳಿದ್ದೀನಿ. ಅದೇ ಪ್ರಕಾರವಾಗಿ ಅದು ಹಬ್ಬ ಇಲ್ಲಿ ತನಕ ನನ್ನ 6 ಸೆನ್ಸಿಗೆ ಯಾವತ್ತೂ ಮೋಸ ಮಾಡಿಲ್ಲ. ಅದರದ್ದು ಸಿಂಪ್ಟಮ್ಸು ತೋರಿಸುತ್ತೆ. ಹಬ್ಬಕ್ಕೆ ಹೋದರೆ ಅದಕ್ಕೆ ಅದರದ್ದೇ ಆದ ಒಂದು ಶೈಲಿ ಒಳಗೆ ನಮಗೆ ಸೂಚನೆ ಕೊಡುತ್ತೆ. ಆ ಸೂಚನೆ ಕೊಟ್ಟರೆ ಅವತ್ತಿನ ದಿನ ಫಿಕ್ಸು. ಅದರ ಆಧಾರದ ಮೇಲೆ 100% ಅಲ್ಲ, ನಾನು 6 ಸೆನ್ಸ್ ವರ್ಕ್ ಮಾಡಿದ್ಮೇಲೆ ನಾನು ಹಬ್ಬಕ್ಕೆ ಹಾಕೋದು. 6 ಸೆನ್ಸ್ ವರ್ಕ್ ಮಾಡಿದರೆ ಹಬ್ಬಕ್ಕೆ ಹಾಕ್ತೀನಿ ಅಂದ ತಕ್ಷಣ ಅದು ಅದ್ರ ಸೆನ್ಸಿಟಿವ್ ತೋರಿಸ್ಬಿಡುತ್ತೆ. ಅದು ಅದ್ರ ಆಕ್ಟಿವಿಟಿ ಒಳಗೆ ನಾವು ಆರಾಮ್ ಕಂಡು ಹಿಡಿತೀವಿ. ಇದನ್ನು ಯಾವ ಟೈಪು ಇವತ್ತಿನ ಹಬ್ಬ ಆಗುತ್ತೆ ಅಂತೇಳಿ ನಮಗೆ ಪಿಕ್ಚರ್ ಬಂದ್ಬಿಡುತ್ತೆ ಕಣ್ಣಲ್ಲಿ. ಎಷ್ಟು ರೌಂಡ್ ಬಿಡ್ಬೇಕು, ಇವತ್ತು ಯಾವ ರೀತಿ ಅದು ಹಬ್ಬ ಮಾಡುತ್ತೆ ಅನ್ನೋದು. ಅಂದರೆ ಅದರ ಅನುಭವದ ಮೇಲೆ ನಾನು ಹೇಳ್ತಾ ಇರೋದು. ಅದು ನನ್ನ ಮನೇಲಿ ಇರ್ತಕ್ಕಂಥದ್ದು ಮೊದಲಿಂದ ನಡೆದು ಬಂದ ಹಬ್ಬ ನಾನೆಲ್ಲ ಗಮನಿಸಿದ್ದೀನಲ್ಲ, ಆ ಒಂದು ಬ್ಯಾಲೆನ್ಸ್ ಮೇಲೆ ಅದನ್ನು ನಾನು ಐಡೆಂಟಿಫೈ ಮಾಡ್ತೀನಿ.